ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೇಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದ ಅಧ್ಯಯನಕ್ಕೆ ಬಂದಿರುವಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಈ 3ನೆಯ ಸ್ಕಂದದಲ್ಲಿ ಒಟ್ಟು 33 ಅಧ್ಯಾಯಗಳಿವೆ. ಇದನ್ನ 2 ಪುಸ್ತಕಗಳಲ್ಲಿ ಕೊಡಲಾಗಿದೆ, 2 ಭಾಗಗಳಲ್ಲಿ. ಮೊದಲನೆಯ ಪುಸ್ತಕ ಅಂದರೆ ಮೊದಲನೆಯ ಭಾಗದಲ್ಲಿ 16 ಅಧ್ಯಾಯಗಳನ್ನು ನಾವು ಕಾಣಬಹುದು. ನೀವು ಪುಸ್ತಕವನ್ನ ತೆರೆದು ನೋಡಿದ್ರೆ ಭಾಗ 1 ಅಧ್ಯಾಯಗಳು 1ರಿಂದ 16 ಅಂತ ಹೇಳ್ತಾರೆ. ಮತ್ತೆ ಉಳಿದ 17ರಿಂದ 33ನೇ ಅಧ್ಯಾಯದವರೆಗೆ 2ನೆಯ ಭಾಗದಲ್ಲಿ ಇದೆ. ಹೀಗೆ ಈ 3ನೇ ಸ್ಕಂದ ಅನ್ನುವಂಥದ್ದು ಬಹಳ ದೀರ್ಘವಾದಂತಹ ಒಂದು ಸ್ಕಂದವಾಗಿದೆ. ಬಹಳಷ್ಟು ವಿಚಾರಗಳನ್ನ ನಾವು ಈ ಸ್ಕಂದದಲ್ಲಿ ತಿಳಿದುಕೊಳ್ಳಿಕ್ಕೆ ಇದ್ದೇವೆ. ಶ್ರೀಮದ್ ಭಾಗವತವನ್ನ ಭಗವಂತನ ದಿವ್ಯವಾದಂತಹ ಶರೀರಕ್ಕೆ ಹೋಲಿಸಲಾಗಿದೆ. ಇದನ್ನು ನಾವು ಹಿಂದೆಯೂ ಕೂಡ ತಿಳಿದುಕೊಂಡಿದ್ದೇವೆ. ಪದ್ಮಪುರಾಣದಲ್ಲಿ ಬರುವಂತಹ ಈ ಒಂದು ಶ್ಲೋಕ, ಪಾದೌ ಯದೀಯೌ ಪ್ರಥಮ ದ್ವಿತೀಯೌ ತೃತೀಯ ತುರ್ವಾಯು ಕಥಿತೌ ಯದೂರು ನಾಭಿಸ್ತಥಾ ಪಂಚಮ ಏವ ಷಷ್ಠೋ ಭುಜಂಗಾತ್ತರಾಂ ದೋರ್ ಯುಗಲಂ ತಥಾನ್ಯೌ ಕಂಠಸ್ಥು ರಾಜನ್ ನವಮೋ ಯದೀಯೋ ಮುಖಾರವಿಂದಂ ದಶಮ ಪ್ರಫುಲ್ಲಂ ಏಕಾದಶೋ ಯಸ್ಯ ಲಲಾಟ ಪತ್ತಂ ಶಿರೋಪಿತು ದ್ವಾದಶ ಏವ ಭಾತಿ. ಹೀಗೆ ಇಡೀ ಭಾಗವತವನ್ನ ಆ ಭಗವಂತನ ದಿವ್ಯವಾದಂತಹ ಶರೀರಕ್ಕೆ ಹೋಲಿಸಲಾಗಿದೆ. ಹೇಗೆ ಭಗವಂತನ 2 ಪಾದಗಳು, ಈಗ ನಾವು ಏನು ತಿಳಿದುಕೊಂಡಿದ್ದೇವೆ, ಭಾಗವತದ 2 ಸ್ಕಂದಗಳೇನಿದೆ ಅದು ಭಗವಂತನ ಆ ಪಾದಪದ್ಮಗಳು. 3 ಮತ್ತು 4ನೇ ಅಧ್ಯಾಯಗಳು ಆತನ ತೊಡೆಗಳು. ಹಾಗೆ 5ನೇ ಅಧ್ಯಾಯ ಅವನ ನಾಭಿ ಹೊಕ್ಕಳು. 6ನೇ ಅಧ್ಯಾಯ ಆತನ ಎದೆ. 7 ಮತ್ತು 8ನೇ ಅಧ್ಯಾಯ ಆತನ ಬಾಹುಗಳು. 9ನೇ ಅಧ್ಯಾಯ ಅವನ ಕಂಠ ಅಥವಾ ಕುತ್ತಿಗೆ. 10ನೇ ಅಧ್ಯಾಯ ಅವನ ನಗುವನ್ನ ಬೀರ್ತಾ ಇರುವಂತಹ ಆ ಮುಖಪದ್ಮ. ಹಾಗೂ 11ನೇ ಅಧ್ಯಾಯ ಭಗವಂತನ ಹಣೆಯಾಗಿದೆ. 12ನೇ ಅಧ್ಯಾಯ ಭಗವಂತನ ತಲೆ ಅಥವಾ ನೆತ್ತಿ. ಈ ರೀತಿ 12 ಸ್ಕಂದಗಳನ್ನ ಭಗವಂತನ ಅವಯವಗಳಿಗೆ ಹೋಲಿಸಲಾಗಿದೆ. ಈ ಶ್ರೀಮದ್ ಭಾಗವತಕ್ಕೂ ಭಗವಂತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನಾವು ಅರ್ಚಾ ವಿಗ್ರಹವನ್ನ ಬೇರೆ ಬೇರೆ ರೀತಿಗಳಲ್ಲಿ ಕಾಣ್ತೇವೆ. ಭಗವಂತನ ಶರೀರ ಅಥವಾ ಭಗವಂತನ ದಿವ್ಯವಾದಂತಹ ರೂಪ, ಅದನ್ನು ಕಾಣುವಂತಹ ಶಕ್ತಿ ನಮ್ಮ ಈ ಕಣ್ಣುಗಳಿಗೆ ಇಲ್ಲ. ಹಾಗಾಗಿ ಭಗವಂತನ ಅರ್ಚಾ ವಿಗ್ರಹವನ್ನ ನಮಗೆ ಕಾಣುವ ಒಂದು ವಿಧಾನದಿಂದ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ. ಪಂಚಭೂತಗಳಲ್ಲಿ ಇರುವಂತಹ ವಸ್ತುಗಳನ್ನೇ ಬಳಸಿಕೊಂಡು ಭಗವಂತನ
ಅರ್ಚಾ ವಿಗ್ರಹವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಭಗವಂತನ ವಿಗ್ರಹವನ್ನು ನಾವು ಕಲ್ಲಿನಿಂದ ಅಥವಾ ಲೋಹದಿಂದ ಅಥವಾ ಮಣ್ಣಿನಿಂದ, ಮರದಿಂದ, ಒಂದು ಚಿತ್ರದಿಂದ ಅಥವಾ ಆಭರಣದಿಂದ ಮತ್ತು ಮನಸ್ಸಿನಲ್ಲಿ ನಾವು ಕಾಣುವಂತಹ ಭಗವಂತನ ರೂಪ, ಇದೆಲ್ಲವೂ ಕೂಡ ಭಗವಂತನಿಂದ ಅಭಿನ್ನವಾದದ್ದು. ಭಗವಂತನಿಗೂ ಆ ರೂಪಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಯಾಕಂದ್ರೆ ಆ ರೂಪ ಅದು ನಮಗೆ ಭಗವಂತನ ಜೊತೆಗೆ ಸಂಬಂಧವನ್ನ ಬೆಳೆಸಿಕೊಳ್ಳಿಕ್ಕೆ ಸಹಾಯವನ್ನ ಮಾಡುವಂತಹದ್ದು. ಅದೇ ರೀತಿಯಾಗಿ ಈ ಪುಸ್ತಕ ಏನು ನಮ್ಮ ಕೈಯಲ್ಲಿದೆ, ಇದು ಕೇವಲ ಕಾಗದ ಮತ್ತು ಅದರ ಮೇಲಿರುವಂತಹ ಇಂಕ್ ಅಥವಾ ಈ ಶಾಯಿ ಅಲ್ಲ. ಇದು ಭಗವಂತನೇ ಆಗಿದ್ದಾನೆ, ಭಗವಂತನ ಪುಸ್ತಕದ ರೂಪ. ಈ ಪುಸ್ತಕವನ್ನ ನಾವು ಭಗವಂತನಷ್ಟೇ ಒಂದು ಗೌರವದಿಂದ ಕಾಣಬೇಕು. ಭಗವಂತನ ಅವತಾರಕ್ಕೂ ಮತ್ತು ಈ ಶ್ರೀಮದ್ ಭಾಗವತ ಪುಸ್ತಕಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಅಷ್ಟೇ ಒಂದು ಗೌರವದಿಂದ, ಅಷ್ಟೇ ಒಂದು ಆದರದಿಂದ ನಾವು ಈ ಪುಸ್ತಕವನ್ನ ಪ್ರತಿನಿತ್ಯವೂ ಅಧ್ಯಯನ ಮಾಡಬೇಕು. ಅದನ್ನ ತುಂಬಾ ಚೆನ್ನಾಗಿ ಇಟ್ಟುಕೊಳ್ಬೇಕು. ಇದು ಕೇವಲ ನಮಗೆ ಮಾತ್ರ ಅಲ್ಲ, ಇದು ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಜ್ಞಾನ ಹರಿದು ಹೋಗುವ ಹಾಗೆ ನಾವು ಮಾಡಬೇಕು, ನಾವು ತಿಳಿದುಕೊಳ್ಳಬೇಕು, ಇತರರಿಗೂ ಇದನ್ನ ತಿಳಿಸಿಕೊಡಬೇಕು. ಅಂತಹ ಮಹತ್ತರವಾದಂತಹ ಈ ಶ್ರೀಮದ್ ಭಾಗವತ ವೇದವ್ಯಾಸರು ಬಹಳ ಇಷ್ಟಪಟ್ಟು ಬರೆದಂತಹ ಒಂದು ಪುರಾಣವಾಗಿದೆ. ಇಷ್ಟೆಲ್ಲ ವೇದ ಸಾಹಿತ್ಯವನ್ನ ಬರೆದಂತಹ ವೇದವ್ಯಾಸರಿಗೆ ಸಂತೃಪ್ತಿಯನ್ನ ತಂದುಕೊಟ್ಟಂತಹ ಒಂದು ಗ್ರಂಥ ಅಂತ ಹೇಳಿದ್ರೆ ಈ ಶ್ರೀಮದ್ ಭಾಗವತ. ಇದನ್ನ ನಾವು ಅಧ್ಯಯನ ಮಾಡುವಂತಹ ಒಂದು ಸದವಕಾಶವನ್ನ ಭಗವಂತ ನಮಗೆ ಮಾಡಿಕೊಟ್ಟಿದ್ದಾನೆ. ಶ್ರೀಲ ಪ್ರಭುಪಾದರ ಅನುಗ್ರಹದಿಂದ ನಾವು ಇದನ್ನ ತಿಳಿದುಕೊಳ್ಳಿಕ್ಕೆ ಈಗ ಸಾಧ್ಯ ಆಗ್ತಾ ಇದೆ. ಈ 33 ಅಧ್ಯಾಯಗಳು ಏನಿದೆ ಈ 3ನೇ ಸ್ಕಂದದಲ್ಲಿ, ಅದನ್ನ ನಾವು ಒಟ್ಟು 5 ಭಾಗಗಳನ್ನಾಗಿ ವಿಭಾಗ ಮಾಡಬಹುದು. ಯಾವುದು 5 ವಿಭಾಗಗಳು ಅಂದ್ರೆ, ಈಗ 33 ಅಧ್ಯಾಯಗಳಲ್ಲಿ 5 ಮುಖ್ಯವಾದಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಮೊದಲನೇ ಭಾಗದಲ್ಲಿ ಉದ್ಧವ ಮತ್ತೆ ವಿದುರರ ಭೇಟಿ. ಮೊದಲ 4 ಅಧ್ಯಾಯಗಳಲ್ಲಿ ಇದರ ಕುರಿತಾಗಿ ಇರುವಂತಹದ್ದು. ಇಲ್ಲಿ ವಿದುರ ಮೈತ್ರೇಯರ ಸಂವಾದದ ಬಗ್ಗೆ ಮೊದಲನೆಯ ಸ್ಕಂದದಲ್ಲಿ ತಿಳಿಸಿದ ಕಾರಣದಿಂದಾಗಿ ಶೌನಕಾದಿ ಋಷಿಗಳು 2ನೆಯ ಸ್ಕಂದದ ಕೊನೆಗೆ ಇಲ್ಲಿ ಪದ್ಮಕಲ್ಪದ ಒಂದು ವಿವರಣೆ ಬರ್ತಾ ಇರುವ ಹಾಗೆ ಶೌನಕಾದಿ ಋಷಿಗಳು ಕೇಳ್ತಾರೆ, ನಮಗೆ ವಿದುರ ಮತ್ತು ಮೈತ್ರೇಯರ ಸಂವಾದದ ಕುರಿತಾಗಿ ತಿಳಿಸಿಕೊಡಿ ಅಂತ ಹೇಳಿ. ಆಗ ಅದರ ವಿಚಾರವಾಗಿ ತಿಳಿಸಿಕೊಡ್ಲಿಕ್ಕೆ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಪ್ರಾರಂಭಿಸ್ತಾರೆ. ಅದು ಪ್ರಾರಂಭ ಆಗುವಂತದ್ದು ವಿದುರ ಮತ್ತು ಉದ್ಧವರ ಸಂಭಾಷಣೆಯ ಜೊತೆಗೆ. ವಿದುರ ಮತ್ತು ಉದ್ಧವರ ಸಂಭಾಷಣೆ ಮೊದಲನೇ ಅಧ್ಯಾಯದಲ್ಲಿ ಇದರ ಕುರಿತಾಗಿ ಇರುವಂಥದ್ದು. ನಂತರ ಉದ್ಧವನು ವಿದುರರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ತಾವು ಮೈತ್ರೇಯರಲ್ಲಿ ಹೋಗಿ ಈ ಶ್ರೀಮದ್ ಭಾಗವತವನ್ನ ಕೇಳಿ ಅಂತ ಹೇಳಿ. ವಿದುರನು ಯಾವಾಗ ಉದ್ಧವನಲ್ಲಿ ಶ್ರೀಕೃಷ್ಣನ ಕುರಿತಾಗಿ ಪ್ರಶ್ನೆಯನ್ನ ಮಾಡ್ತಾನೋ, ಆಗ ತಕ್ಷಣವೇ ಆ ಉದ್ಧವನು ಆ ಭಗವಂತನ ದಿವ್ಯವಾದಂತಹ ಲೀಲೆಗಳನ್ನ ಸ್ಮರಣೆ ಮಾಡ್ತಾ ತನ್ನನ್ನು ತಾನೇ ಮರೆತು ಬಿಡ್ತಾನೆ. 2ನೇ ಅಧ್ಯಾಯದಲ್ಲಿ ಉದ್ಧವ ಯಾವರೆಲ್ಲ ಒಂದು ಚಟುವಟಿಕೆಗಳು ಭಗವಂತನ ದಿವ್ಯ ಲೀಲೆಗಳನ್ನ ನೆನಪು ಮಾಡಿಕೊಂಡ ಅಂತ ಹೇಳಿ ನಮಗೆ ವೇದವ್ಯಾಸರು ಇಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಮೊದಲ 4 ಅಧ್ಯಾಯಗಳು ಇದೇ ವಿಚಾರವಾಗಿ ಮುಂದುವರಿಯುತ್ತದೆ. ಆಮೇಲೆ ಮತ್ತೆ ಈ ಸರ್ಗ ಮತ್ತೆ ವಿಸರ್ಗದ ಕುರಿತಾಗಿ ಇನ್ನಷ್ಟು ವಿವರವಾದಂತಹ ವಿಚಾರಗಳು ಬರ್ತವೆ. ಸರ್ಗ ಅಂದ್ರೆ 5ರಿಂದ 11ನೇ ಅಧ್ಯಾಯದವರೆಗೆ ನಾವು ಸರ್ಗದ ಕುರಿತಾಗಿ ತಿಳ್ಕೊಂಡ್ರೆ, 12ನೇ ಅಧ್ಯಾಯದಲ್ಲಿ ವಿಸರ್ಗದ ಕುರಿತಾಗಿ ತಿಳಿತೇವೆ. ಅಂದ್ರೆ ಭಗವಂತನು ಮಾಡಿದ ಒಂದು ಸೃಷ್ಟಿ ಅದು ಸರ್ಗ, ಬ್ರಹ್ಮದೇವರು ನಂತರ ಮಾಡಿದಂತಹ ಉಪಸೃಷ್ಟಿ ಅದು ವಿಸರ್ಗ. ವಿಸರ್ಗದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಅವರು ಸ್ವಯಂಭುವ ಮನುವನ್ನು ಸೃಷ್ಟಿ ಮಾಡ್ತಾರೆ. ಶತರೂಪ ಆತನ ಪತ್ನಿ ಅವರನ್ನ ಸೃಷ್ಟಿ ಮಾಡ್ತಾರೆ. ಆಮೇಲೆ ಅವರಿಗೆ ಪ್ರಜಾಭಿವೃದ್ಧಿಯನ್ನ ಮಾಡುವಂತೆ ಆದೇಶವನ್ನು ಕೊಡ್ತಾರೆ. ಆದ್ರೆ ಸ್ವಯಂಭುವ ಮನು ಹೇಳ್ತಾನೆ, ಇಲ್ಲಿ ಭೂಮಿಯೇ ಇಲ್ಲ,
ಭೂಮಿಯೇ ಇಲ್ಲದೆ ಹೋದ್ರೆ ನಾವು ಹೇಗೆ ಜೀವನವನ್ನ ಮಾಡಲಿಕ್ಕೆ ಸಾಧ್ಯ? ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆ ಒಂದು ಹಿರಣ್ಯಾಕ್ಷ ಅನ್ನುವಂತಹ ರಾಕ್ಷಸ ಭೂಮಿಯ ಒಂದು ಕಕ್ಷೆಯನ್ನ ತಪ್ಪಿಸಿದ್ದ. ಅದರಿಂದಾಗಿ ಅಲ್ಲಿ ಭೂಮಿಯು ತನ್ನ ಒಂದು ಕಕ್ಷೆಯಲ್ಲಿ ಇಲ್ಲದೇ ಇದ್ದ ಕಾರಣದಿಂದಾಗಿ ಸೃಷ್ಟಿಯು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗ ಭಗವಂತ ವರಾಹಾವತಾರವನ್ನು ತಾಳ್ತಾನೆ. ಈ ವರಾಹಾವತಾರದ ವಿವರಣೆ 13ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೆ ಬರ್ತದೆ. ಭಗವಂತ ಹೇಗೆ ವರಾಹಾವತಾರವನ್ನು ತಾಳಿದ ಹಾಗೂ ಆ ಹಿರಣ್ಯಾಕ್ಷನನ್ನ ಹೇಗೆ ವಧಿಸಿದ ಅಂತ ಹೇಳಿ. ಹೀಗೆ ಹಿರಣ್ಯಾಕ್ಷನ ವಧೆಯ ಕುರಿತಾಗಿ ತಿಳಿದುಕೊಂಡಾಗ ಪರೀಕ್ಷಿತ ಮಹಾರಾಜ ಅದರ ಕುರಿತಾಗಿ ಪ್ರಶ್ನೆ ಕೇಳ್ತಾನೆ. ಈ ಹಿರಣ್ಯಾಕ್ಷ ಅಂದ್ರೆ ಯಾರು? ಅವನು ಹೇಗೆ ಬಂದ? ಅವನು ಯಾಕೆ ಆ ರೀತಿಯಾಗಿ ರಾಕ್ಷಸನಾದ? ಆಗ ಮತ್ತೆ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರು ಮೊದಲು ಸೃಷ್ಟಿ ಮಾಡಿದಂತಹ ಚತುಷ್ಕುಮಾರರ ಕಥೆಯನ್ನು ಹೇಳ್ತಾರೆ. ಚತುಷ್ಕುಮಾರರಲ್ಲಿಯೂ ಕೂಡ ಇದೇ ರೀತಿಯಾಗಿ ಹೇಳಿರ್ತಾರೆ. ಅವರನ್ನ ಸೃಷ್ಟಿ ಮಾಡಿ 4 ಜನ ಕುಮಾರರನ್ನ ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮದೇವರು ಹೇಳ್ತಾರೆ, ನೀವು ಪ್ರಜೋಭಿವೃದ್ಧಿಯನ್ನ ಮಾಡಿ ಅಂತೇಳಿ. ಆದ್ರೆ ಅವರು ಸಂತಾನೋತ್ಪತ್ತಿಯನ್ನ ಮಾಡಲಿಕ್ಕೆ ಒಪ್ಪುವುದಿಲ್ಲ. ನಾವು ಬ್ರಹ್ಮಚಾರಿಗಳಾಗಿಯೇ ಉಳಿದು ಬಿಡ್ತೇವೆ ಅಂತ ಹೇಳಿ ದೃಢ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆಗ ಬ್ರಹ್ಮದೇವರಿಗೆ ಸಿಟ್ಟು ಬರ್ತದೆ. ಅವರ ಒಂದು ಭ್ರೂಮಧ್ಯದಿಂದ ರುದ್ರನು, ಆ ಸಿಟ್ಟಿನ ಕಾರಣದಿಂದಾಗಿ ರುದ್ರನು ಅವತಾರವನ್ನ ತಾಳ್ತಾನೆ. ರುದ್ರನಲ್ಲಿ ಸೃಷ್ಟಿಯನ್ನ ಮಾಡಲಿಕ್ಕೆ ಹೇಳ್ತಾರೆ. ಆದ್ರೆ ರುದ್ರನು ತಾನು ಮಾಡಿದಂತಹ ಸೃಷ್ಟಿಯೆಲ್ಲವೂ ಕೂಡ ಆ ರೌದ್ರ ರೂಪವನ್ನೇ ತಾಳಿರ್ತದೆ. ಆದ್ರೆ ನಮಗೆ ಈ ರೀತಿಯಾದಂತಹ ಸೃಷ್ಟಿಯು ಬೇಡ, ನೀನು ಮಾಡ್ತಾ ಇರುವಂತಹ ಇದು ಸೃಷ್ಟಿಯಲ್ಲ, ಇದೆಲ್ಲ ವಿನಾಶಕ್ಕೆ ಕಾರಣವಾಗ್ತದೆ ಅಂತ ಹೇಳಿ ಅವನಲ್ಲಿ ತಪಸ್ಸಿಗೆ ಅವನನ್ನ ಕಳಿಸಿಕೊಡ್ತಾರೆ. ನಿನ್ನನ್ನ ಪ್ರಳಯದ ಕಾಲದಲ್ಲಿ ವಿನಾಶದ ಕಾಲದಲ್ಲಿ ಕರೀತೇನೆ ಅಂತ ಹೇಳಿ ಅವನನ್ನು ತಪಸ್ಸಿಗೆ ಕಳುಹಿಸಿ ಬಿಡ್ತಾರೆ. ಹೀಗೆ ಚತುಷ್ಕುಮಾರರು ಒಮ್ಮೆ ವೈಕುಂಠಕ್ಕೆ ತೆರಳ್ತಾ ಇದ್ದಾಗ ಅಲ್ಲಿ ದ್ವಾರಪಾಲಕರು, ಈ ಕಥೆ ನಮಗೆ ಗೊತ್ತಿದೆ, ಅವರನ್ನ ತಡೆಯುತ್ತಾರೆ. ಇವರು ಸಣ್ಣ ಬಾಲಕರು. ಅವರು ಮೊದಲು ಸೃಷ್ಟಿಯಾದ ಜೀವಿಗಳಾದ್ರೂ ಕೂಡ, ಎಲ್ಲರಿಗಿಂತಲೂ ಹಿರಿಯರಾದ್ರೂ ಕೂಡ ಅವರು ಸಣ್ಣ ಬಾಲಕರ ರೀತಿಯಲ್ಲಿ ಇರ್ತಾರೆ. ಅವರನ್ನ ಜಯವಿಜಯರು ತಡೆಯುತ್ತಾರೆ. ಜಯವಿಜಯರಿಗೆ ಶಾಪ ದೊರಕುತ್ತದೆ. ಹಾಗೆ ಅವರು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ ಅಂತೇಳಿ 3 ಜನ್ಮವನ್ನ ತಾಳ್ಬೇಕಾಗ್ತದೆ. ಈ ಎಲ್ಲಾ ಕಥೆಗಳನ್ನ ತಿಳಿಸ್ತಾ ಬರ್ತಾರೆ. ಈ ರೀತಿ ಇದು ವರಾಹಾವತಾರದ ನಂತರ ಬರುವಂತಹ ಕಥೆಗಳು. ಆಮೇಲೆ ಇಲ್ಲಿ ಸ್ವಯಂಭುವ ಮತ್ತು ಮನು ಮತ್ತು ಶತರೂಪ ಇವರಿಗೆ 5 ಜನ ಮಕ್ಕಳಾಗ್ತಾರೆ. ಅವರಲ್ಲಿ ದೇವಹೂತಿ, ಆಕೂತಿ, ಪ್ರಸೂತಿ ಅಂತ ಹೇಳಿ 3 ಜನ ಹೆಣ್ಣು ಮಕ್ಕಳು, ಉತ್ತಾನಪಾದ, ಪ್ರಿಯವೃತ ಅನ್ನುವಂತಹ 2 ಗಂಡು ಮಕ್ಕಳು. ಇವರ ಕಥೆಯನ್ನೇ ಶ್ರೀಮದ್ ಭಾಗವತದ ಮುಂದಿನ ಸ್ಕಂದಗಳಲ್ಲಿ ನಾವು ನೋಡ್ತಾ ಹೋಗುವಂತಹದ್ದು. ಅದರಲ್ಲಿ ದೇವಹೂತಿ ಮತ್ತು ಕರ್ದಮರ ವಿವಾಹದಿಂದ ಕಪಿಲರ ಜನನವಾಗ್ತದೆ. ಕಪಿಲ ದೇವ ಅವರು ಭಗವಂತನ ಅವತಾರ. ಈ ಕರ್ದಮರ ಗೃಹಸ್ಥ ಜೀವನದ ಬಗ್ಗೆ 21ರಿಂದ 24ನೇ ಅಧ್ಯಾಯದವರೆಗೆ ಇದೆ ಈ 3ನೇ ಸ್ಕಂದದಲ್ಲಿ. ನಂತರ 25ರಿಂದ 33ನೇ ಅಧ್ಯಾಯದವರೆಗೆ ಬಹಳ ಸುದೀರ್ಘವಾದಂತಹ ವಿಚಾರ ಇದು. ಕಪಿಲನ ಸಾಂಖ್ಯದ ಕುರಿತಾಗಿ ಇದೆ. ಕೇವಲ ಸಾಂಖ್ಯಯೋಗದ ಬಗ್ಗೆ ಮಾತ್ರ ಅಲ್ಲ, ನಾವು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಏನು ಸಂಕ್ಷಿಪ್ತವಾಗಿ ನೋಡ್ತೇವೆ ಅದನ್ನ ಶ್ರೀಮದ್ ಭಾಗವತವು ನಮಗೆ ಬಹಳ ವಿವರವಾಗಿ ತಿಳಿಸ್ತದೆ. ಇಲ್ಲಿ ಆಧ್ಯಾತ್ಮಿಕ ಯೋಗ ಅಂತ ಹೇಳಿದ್ರೆ ಏನು, ಮತ್ತು 3 ಗುಣಗಳನ್ನ ಮೀರಿದಂತಹ ಭಕ್ತಿ ಯಾವ ರೀತಿಯಾಗಿ ಇರ್ತದೆ, ಹಾಗೂ ಸಾಂಖ್ಯ ಯೋಗ ಹೇಗೆ ಸಂಖ್ಯೆಯ ಮುಖಾಂತರವಾಗಿ ಈ ಪ್ರಪಂಚವನ್ನ ನಾವು ಅವಲೋಕನ ಮಾಡಿ ಆ ಭಗವಂತನನ್ನ ತಿಳಿಯುವುದು ಹೇಗೆ, ಹಾಗೂ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಏನು, ಅದರ ವಿವಿಧ ಭಾಗಗಳು ಏನು, ಅದರ ಪ್ರಾಮುಖ್ಯತೆ ಏನು, ಹಾಗೂ ಭಕ್ತಿಯ ವಿವಿಧ ರೂಪಗಳು, ಯಾವೆಲ್ಲ ರೀತಿಯಲ್ಲಿ ಜನರು ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಭಕ್ತಿಯ ಬೇರೆ ಬೇರೆ ಅಂಗಗಳು ಯಾವುದು, ಹಾಗೂ ವೈಷ್ಣವ ಅಪರಾಧದ ಒಂದು ಪರಿಣಾಮ ಏನು ಇತ್ಯಾದಿಗಳನ್ನ ವಿವರಿಸ್ತಾರೆ. ಹಾಗೂ ಕಪಿಲ ದೇವರು ಸಮಯದ ಕುರಿತಾಗಿಯೂ ನಮಗೆ ತಿಳಿಸಿಕೊಡ್ತಾರೆ. ಸಮಯ ಅಂತ ಹೇಳಿದ್ರೆ ಏನು, ಕಾಲವನ್ನ ಹೇಗೆ ವಿಂಗಡಣೆ ಮಾಡಬಹುದು, ಬಹಳ ವೈಜ್ಞಾನಿಕವಾಗಿ ತಿಳಿಸುವಂತಹ ಒಂದು ಅಧ್ಯಾಯಗಳು ಇವು. ಆಮೇಲೆ ಕೊನೆಯದಾಗಿ ಜನರು ಈ ಪ್ರಪಂಚದಲ್ಲಿ ಪಡುವಂತಹ ನಾನಾ ರೀತಿಯ ಕಷ್ಟಗಳನ್ನ ತಿಳಿಸಿಕೊಡ್ತಾರೆ. ಹಾಗೂ ಈ ಭ್ರೂಣಶಾಸ್ತ್ರ, ಎಂಬ್ರಿಯಾಲಜಿ,
ಇದು ಶ್ರೀಮದ್ ಭಾಗವತದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ವೇದವ್ಯಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದೀಗ ನಾವು ಏನು ಮಾಡರ್ನ್ ಅಲೋಪತಿ ಅಂತ ಹೇಳ್ತೇವೆ, ಅವರು ಏನು ತಿಳಿಸ್ತಾ ಇದ್ದಾರೋ ಅದಕ್ಕೆ ಅನುಸಾರವಾಗಿಯೇ ಇದೆ. ಆಮೇಲೆ ಅಷ್ಟೇ ಅಲ್ಲ, ಅದು ಅಲ್ಲಿ ಆ, ಭ್ರೂಣದಲ್ಲಿರುವಂತಹ ಮಗು, ಆ ಮಗುವಿನ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಭಾವನೆಗಳು ಉಂಟಾಗ್ತವೆ ಅವುಗಳನ್ನು ಕೂಡ ತಿಳಿಸ್ತಾರೆ. ಆ ಮಗು ನಿಜವಾಗಿಯೂ ಭಕ್ತಿಯನ್ನ ಮಾಡಿದ್ದೇ ಆಗಿದ್ರೆ ಆ ಮಗು ಹುಟ್ಟಿದ ಕೂಡಲೇ ತಾನು ಭಕ್ತಿಯ ಜೀವನವನ್ನೇ ನಡೆಸ್ತೇನೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತದೆ. ಯಾಕಂದ್ರೆ ಆ ಒಂದು ಗರ್ಭಾವಸ್ಥೆಯ ಏನು ಕಷ್ಟ ಇದೆ ಅದನ್ನ ಅನುಭವಿಸುವಂತಹ ಆ ಮಗುವಿಗೆ ನನಗೆ ಈ ಜನ್ಮ ಇದೇ ನನ್ನ ಕೊನೆಯ ಜನ್ಮವಾಗ್ಲಿ ಅಂತ ಹೇಳಿ ಅದು ಪ್ರಾರ್ಥನೆಯನ್ನ ಮಾಡ್ತದೆ. ಅದನ್ನ ಗರ್ಭಸ್ತುತಿ ಅಂತ ಹೇಳಿ ಕರೆಯುತ್ತಾರೆ. ಇದೆಲ್ಲವೂ ಕೂಡ ಈ 3ನೇ ಸ್ಕಂದದಲ್ಲಿ ನಾವು ತಿಳಿಲಿಕ್ಕೆ ಇರುವಂತಹ ವಿಚಾರಗಳು. ಈ ಒಂದು ಅಧ್ಯಾಯ ಪ್ರಾರಂಭ ಆಗುವಂತದ್ದು ವಿದುರ ಮತ್ತೆ ಮೈತ್ರೇಯರ ಒಂದು ಸಂವಾದದಿಂದ. ಮೈತ್ರೇಯರಲ್ಲಿ ವಿದುರನು ಕೇಳುವಂತಹ ಪ್ರಶ್ನೆ ಮೊದಲನೆಯ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಶುಕದೇವ ಗೋಸ್ವಾಮಿಗಳು ಹೇಳುವಂತಹ ಮಾತು. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಓಂ ನಮೋ ಭಗವತೆ ವಾಸುದೇವಾಯ. ತೃತೀಯ ಸ್ಕಂದ ಪ್ರಥಮೋಧ್ಯಾಯ. ಶ್ರೀಶುಕ ಉವಾಚ. ಏವಮೇತತ್ ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹ ಮೃದ್ಧಿವತ್. ಅನುವಾದ: ಶುಕಮುನಿಗಳು ಹೇಳಿದರು, ತನ್ನ ಸಮೃದ್ಧವಾದ ಮನೆಯನ್ನು ತ್ಯಜಿಸಿ ಅರಣ್ಯವನ್ನು ಪ್ರವೇಶಿಸಿದ ಮಹಾನ್ ಭಕ್ತನಾದ ವಿದುರರಾಜನು ಕೃಪಾಳುವಾದ ಶ್ರೀ ಮೈತ್ರೇಯ ಋಷಿಗಳಿಗೆ ಹೀಗೆ ಪ್ರಶ್ನೆ ಕೇಳಿದನು. ಇದು ಹಿಂದೆ ಕೇಳಿದಂತಹ ಪ್ರಶ್ನೆಗೆ ಉತ್ತರ ರೂಪವಾಗಿ ಇಲ್ಲಿದೆ. ವಿದುರ ಮೈತ್ರೇಯರ ಸಂವಾದವನ್ನು ತಿಳಿಸಿ ಅಂತೇಳಿ ಹೇಳಿದ್ದಕ್ಕೆ ಅವರು ಅಲ್ಲಿಂದಲೇ ಪ್ರಾರಂಭ ಮಾಡ್ತಾರೆ. ಮಹಾಭಾರತದ ಕಥೆಯಿಂದಲೇ 3ನೇ ಸ್ಕಂದವು ಕೂಡ ಪ್ರಾರಂಭ ಆಗ್ತಾ ಇರುವಂತಹದ್ದು. ಯದ್ವಾ ಅಯಂ ಮಂತ್ರ ಕೃದ್ವೋ ಭಗವಾನಖಿಲೇಶ್ವರ ಪೌರವೇಂದ್ರ ಗೃಹಂ ಹಿತ್ವಾ ಪ್ರವಿವೇಶಾತ್ಮ ಸಾತ್ಕೃತಂ. ಪಾಂಡವರ ನಿವಾಸದ ಬಗ್ಗೆ ಬೇರೆ ಹೇಳುವುದೇನಿದೆ? ಪ್ರತಿಯೊಂದರ ಪ್ರಭುವಾದ ಶ್ರೀಕೃಷ್ಣನು ನಿಮ್ಮ ಮಂತ್ರಿಯಾಗಿ ವರ್ತಿಸಿದನು. ಅವನು ಆ ಮನೆಗೆ ತನ್ನ ಸ್ವಂತ ಮನೆ ಎಂಬಂತೆ ಹೋಗುತ್ತಿದ್ದನು. ದುರ್ಯೋಧನನ ಮನೆಯ ಬಗ್ಗೆ ಅವನಿಗೆ ಯಾವುದೇ ಲಕ್ಷ್ಯ ಇರಲಿಲ್ಲ. ಇದು ಭಗವಂತನಿಗೆ ವಿದುರನ ಮೇಲೆ ಎಷ್ಟೊಂದು ಸ್ನೇಹ ಇತ್ತು ಅನ್ನುವುದನ್ನ ನಾವು ಕಾಣಬಹುದು. ವಿದುರನು ಭಗವಂತನಿಗೆ ಬಹಳ ಪ್ರಿಯನಾದವಂತವನು. ಮಹಾಭಾರತದ ಕಥೆಯನ್ನು ನಾವು ನೋಡುವುದಾದ್ರೆ, ದ್ಯೂತದಲ್ಲಿ ಮೋಸದ ದ್ಯೂತದಲ್ಲಿ ಸೋತಂತಹ ಪಾಂಡವರು ತಾವು ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದ ನಂತರ ತಮಗೆ ಸಿಗಬೇಕಾದಂತಹ ರಾಜ್ಯವನ್ನು ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ನಿಮ್ಮನ್ನ ಅಜ್ಞಾತವಾಸದಲ್ಲಿ ನಾನು ಕಂಡು ಹಿಡಿದಿದ್ದೇನೆ ಅಂತ ಹೇಳಿ. ಆದ್ರೆ ಭೀಷ್ಮಾಚಾರ್ಯರು ಹೇಳ್ತಾರೆ, ನೀನು ಕಂಡು ಹಿಡಿಯುವುದಕ್ಕಿಂತ ಮೊದಲೇ ಅವರ ಅಜ್ಞಾತವಾಸದ ಸಮಯ ಮುಗಿದು ಹೋಗಿದೆ ಅಂತ ಹೇಳಿ. ಈ ವಿಚಾರವಾಗಿ ದುರ್ಯೋಧನನಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು. ಹಾಗೂ ಆ ಪಾಂಡವರಿಗೆ ಏನಾದರೂ ರಾಜ್ಯವನ್ನ ಈಗ ನಾನು ಕೊಟ್ರೆ, ಅವರಿಗೆ ಸಿಗಬೇಕಾದ ರಾಜ್ಯವನ್ನ ಕೊಟ್ಟರೆ, ಅವರು ಬಹಳ ಪ್ರಸಿದ್ಧರು, ಎಲ್ಲರೂ ಅವರನ್ನ ಮೆಚ್ಚುತ್ತಾರೆ. ಯುಧಿಷ್ಠಿರ ಮಹಾರಾಜ ಕಾಡಿನಲ್ಲಿದ್ರೂ ಕೂಡ ಬಹಳಷ್ಟು ಜನ ಯುಧಿಷ್ಠಿರನ ಜೊತೆಗೆ ಇರ್ತಾ ಇದ್ರು. ಅನೇಕ ಋಷಿಮುನಿಗಳಿಗೆ ಯುಧಿಷ್ಠಿರ ಮಹಾರಾಜ ಪ್ರತಿದಿನ ಅನ್ನದಾನವನ್ನ ಮಾಡ್ತಾ ಇದ್ದ, ಭಗವಂತ ಕೊಟ್ಟಂತಹ ಆ ಒಂದು ಅಕ್ಷಯ ಪಾತ್ರೆಯ ಒಂದು ಸಹಾಯದಿಂದಾಗಿ. ಹೀಗೆ ಜನರಲ್ಲಿ ಇಷ್ಟೊಂದು ಪ್ರಸಿದ್ಧಿಯನ್ನ ಈಗಲೇ ಹೊಂದಿರುವವರು ಮುಂದಕ್ಕೆ ಇವರು ನಮಗೆ ಎದುರಾಗುವುದಿಲ್ಲ ಅಂತ ಹೇಳಿ ಹೇಗೆ ಭಾವಿಸುವಂತಹದ್ದು? ಆದ್ರಿಂದ ಆ ಪಾಂಡವರ ಬಗ್ಗೆ ದುರ್ಯೋಧನನಿಗೆ ಒಂದು ರೀತಿಯ ಭಯ ಇದೆ. ಹಾಗೂ ಪಾಂಡವರನ್ನ ಮಣಿಸಬೇಕು ಅಂತ ಹೇಳಿದ್ರೆ ಅವರನ್ನ ಈಗಲೇ ಮಣಿಸಬೇಕು. ಆಮೇಲೆ ಅವರನ್ನ ಒಮ್ಮೆ ಬೆಳೀಲಿಕ್ಕೆ ಬಿಟ್ರೆ ಮತ್ತೆ ಅವರನ್ನ ಮತ್ತೆ ದುರ್ಯೋಧನನಿಗೆ ಒಂದು ಸ್ಥಾನವೇ ಇಲ್ಲದ ರೀತಿಯಲ್ಲಿ ಆಗಿ ಹೋಗುತ್ತದೆ. ಆದ್ರಿಂದ ದುರ್ಯೋಧನನು ಈ ರೀತಿಯಾಗಿ ಯೋಚನೆ ಮಾಡ್ತಾನೆ. ಹಾಗೂ ಇಷ್ಟು ವರ್ಷಗಳ ಕಾಲ ಪಾಂಡವರು ವನವಾಸದಲ್ಲಿದ್ರು. ಅದರಿಂದ ಅವರು ಕೃಶರಾಗಿರಬಹುದು, ಅವರಿಗೆ ಸರಿಯಾದಂತಹ ಬೆಂಬಲ ಇಲ್ಲದೆ ಇರಬಹುದು. ಹಾಗಾಗಿ ಅವರು ನಮ್ಮ ಜೊತೆ ಯುದ್ಧವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾನು ಅವರಿಗೆ ಭೂಮಿಯನ್ನ ಕೊಡುವುದಿಲ್ಲ, ಅವರು ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಅಂತ ಹೇಳಿ ದುರ್ಯೋಧನನು ಹೇಳ್ತಾನೆ.
ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನು ಶಾಂತಿದೂತನಾಗಿ ದುರ್ಯೋಧನನ ಆ ಒಂದು ಹಸ್ತಿನಾಪುರಕ್ಕೆ ಆಸ್ಥಾನಕ್ಕೆ ಹೋಗಿರುವಂಥದ್ದು. ಆಗ ಶ್ರೀಕೃಷ್ಣನು ಬಂದಾಗ ದುರ್ಯೋಧನ ಬಹಳ ಒಳ್ಳೆಯ ಔತಣವನ್ನ ಭಗವಂತನಿಗೆ ಮಾಡ್ತಾನೆ, ಎಲ್ಲ ಸಿದ್ಧತೆಯನ್ನ ಮಾಡಿರ್ತಾನೆ. ಆದರೆ ಶ್ರೀಕೃಷ್ಣ ಅವನ ಮನೆಗೆ ಹೋಗುವುದೇ ಇಲ್ಲ. ಯಾಕಂದ್ರೆ ನಾನು ಶಾಂತಿದೂತನಾಗಿ ಬಂದಿರುವಂತಹದ್ದು, ಯುಧಿಷ್ಠಿರನ ಪಕ್ಷದವನಾಗಿ. ನಾನು ನಿನ್ನ ಕಡೆ ಬಂದು ಔತಣವನ್ನ ಸ್ವೀಕಾರ ಮಾಡಿದೆ ಅಂತ ಹೇಳಿದ್ರೆ ನಿನಗೆ ಆ ನಿನ್ನ ಪರವಾಗಿ ನಾನು ಕೆಲಸ ಮಾಡಬೇಕಾಗಬಹುದು, ಅಥವಾ ಯುಧಿಷ್ಠಿರ ಮಹಾರಾಜನಿಗೆ ದ್ರೋಹ ಮಾಡಿದ ರೀತಿಯಲ್ಲಿ ಆಗ್ತದೆ. ಆದ್ರಿಂದ ನಿನ್ನ ಒಂದು ಸ್ಥಳಕ್ಕೆ ನಾನು ಬರುವುದಿಲ್ಲ. ಹಾಗಾದ್ರೆ ಭೀಷ್ಮ ದ್ರೋಣರ ಹತ್ತಿರ ಆದ್ರೂ ಹೋಗ್ತಾರ ಅಂತ ಹೇಳಿದ್ರೆ ಅಲ್ಲಿಗೂ ಹೋಗುವುದಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ದುರ್ಯೋಧನನ ಋಣದಲ್ಲಿ ಬದುಕ್ತಾ ಇರುವಂಥವರು. ಆದ್ರೆ ವಿದುರನು ಯಾವುದೇ ಒಂದು ಅಪೇಕ್ಷೆಯನ್ನ ಅಥವಾ ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ ಶ್ರೀಕೃಷ್ಣ ಬರಬಹುದು ಅಂತ ಹೇಳಿ. ಆದ್ರೆ ವಿದುರನ ಮನೆಗೆ ಶ್ರೀಕೃಷ್ಣ ತಾನಾಗಿಯೇ ಬರ್ತಾನೆ. ವಿದುರನು ದುರ್ಯೋಧನನ ಒಂದು ಐಶ್ವರ್ಯದ ದಾಸನಾಗಿರ್ಲಿಲ್ಲ. ಆತನು ಸದಾಕಾಲವೂ ಸಂತೃಪ್ತ ಜೀವನವನ್ನೇ ನಡೆಸ್ತಾ ಇದ್ದ. ಅಂತಹ ತನ್ನ ಶುದ್ಧ ಭಕ್ತನಾದಂತಹ ವಿದುರ ಮಹಾಜ್ಞಾನಿ, ಅವನ ಮನೆಗೆ ಶ್ರೀಕೃಷ್ಣನು ಯಾವಾಗ ಬೇಕಾದ್ರೆ ಆವಾಗ ಯಾವುದೇ ಆಮಂತ್ರಣ ಇಲ್ಲದೆ ತನ್ನದೇ ಮನೆಗೆ ಬಂದ ಹಾಗೆ ಶ್ರೀಕೃಷ್ಣನು ಬರ್ತಾನೆ. ಹಾಗೂ ವಿದುರನ ಮಡದಿ ಆಕೆಗೆ ಶ್ರೀಕೃಷ್ಣನ ಒಂದು ಆಗಮನವನ್ನ ಕಂಡಾಗ ಎಷ್ಟೊಂದು ಆನಂದವಾಗುತ್ತದೆ ಅಂತ ಹೇಳಿದ್ರೆ, ಆಕೆ ಶ್ರೀಕೃಷ್ಣನಿಗೆ ಬಾಳೆಹಣ್ಣನ್ನ ಸುಲಿದು ಬಾಳೆಹಣ್ಣನ್ನ ತಿನ್ನಿಸುವ ಬದಲು ಅದರ ಸಿಪ್ಪೆಯನ್ನು ತಿನ್ನಿಸ್ತಾಳೆ. ಆದರೂ ಕೂಡ ಶ್ರೀಕೃಷ್ಣ ಅದನ್ನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಈ ರೀತಿಯಾದಂತಹ ವ್ಯವಹಾರವನ್ನ ಭಗವಂತನು ತನ್ನ ಶುದ್ಧ ಭಕ್ತರ ಜೊತೆಗೆ ಇಟ್ಟುಕೊಳ್ತಾನೆ. ಹೀಗೆ ಈ ಮೊದಲ 5 ಶ್ಲೋಕಗಳು ವಿದುರನು ಗೃಹತ್ಯಾಗವನ್ನ ಮಾಡಲಿಕ್ಕೆ ಏನು ಕಾರಣ ಅನ್ನುವುದನ್ನು ನಮಗೆ ತಿಳಿಸಿಕೊಡ್ತದೆ. ದುರ್ಯೋಧನನ ಮನೆಗೆ ಶ್ರೀಕೃಷ್ಣ ಹೋಗ್ಲಿಲ್ಲ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಯಾವುದೇ ಒಂದು ವಸ್ತು ಅದು ಶ್ರೀಕೃಷ್ಣನ ಸೇವೆಗೆ ಉಪಯೋಗಿಸಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಶ್ರೀಕೃಷ್ಣನ ರೀತಿಯಲ್ಲಿಯೇ ಕಾಣಬೇಕು. ಇದನ್ನ ಅಚಿಂತ್ಯ ಭೇದಾಭೇದ ತತ್ವ ಅಂತ ಹೇಳ್ತಾರೆ. ಭೇದ ಅಭೇದ ಅಚಿಂತ್ಯವಾದದ್ದು, ಭೇದ ಇದೆ, ಅಭೇದ ಇಲ್ಲ ಅಂತ ಹೇಳಿ. ಅಂದ್ರೆ ಈಗ ವಿದುರನ ಮನೆ ಅದು ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದ್ದರಿಂದ ಅದು ಶ್ರೀಕೃಷ್ಣನಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದು ಭೇದವನ್ನ ಹೊಂದಿದೆ. ಆ ಭಗವಂತನಿಗೂ ಆ ಮನೆಗೂ ವ್ಯತ್ಯಾಸ ಇರಬಹುದು, ಆದ್ರೆ ಅಭೇದವೂ ಇದೆ. ಯಾಕಂದ್ರೆ ಭಗವಂತನಿಗೆ ಅದು ಬಹಳಷ್ಟು ಪ್ರಿಯವಾದಂತಹದ್ದು. ಹಾಗೆ ಭಗವಂತನ ಶುದ್ಧ ಭಕ್ತರು ಭಗವಂತನ ಸೇವೆಯಲ್ಲಿ ಸದಾಕಾಲ ಅವರು ನಿರತರಾಗಿರುವುದರಿಂದ ಭಗವಂತನಂತೆಯೇ ನಾವು ಅವರನ್ನು ಕೂಡ ಗೌರವಿಸಬೇಕು. ಈ ಅಚಿಂತ್ಯ ಭೇದಾಭೇದ ತತ್ವಶಾಸ್ತ್ರದ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತಹ ಯಾವುದೇ ಆಗಿದ್ರೂ ಅದನ್ನ ಶ್ರೀಕೃಷ್ಣ ಅಂತ ಹೇಳಿಯೇ ನಾವು ಕರೀಬೇಕು. ಪ್ರಭುಪಾದರು ಇಲ್ಲಿ ವೃಂದಾವನದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಶ್ರೀ ವೃಂದಾವನ ಅದು ಶ್ರೀಕೃಷ್ಣನಿಗಿಂತ ಭಿನ್ನವಾದದ್ದಲ್ಲ. ತದ್ಧಾಮ ವೃಂದಾವನಂ. ನಂತರ ಪರೀಕ್ಷಿತ ಮಹಾರಾಜನು ಶುಕಮುನಿಗಳನ್ನ ಕೇಳ್ತಾನೆ, ಸಾಧು ಪುರುಷನಾದ ವಿದುರನ ಹಾಗೂ ಕೃಪಾಳು ಮೈತ್ರೇಯ ಋಷಿಗಳ ನಡುವಣ ಭೇಟಿ ಮತ್ತು ಚರ್ಚೆಗಳು ಎಲ್ಲಿ ಮತ್ತು ಯಾವಾಗ ನಡೆದವು? ನನ್ನ ಪ್ರಭುವೇ, ದಯವಿಟ್ಟು ನಮಗೆ ಇದನ್ನು ವರ್ಣಿಸುವ ಕೃಪೆ ಮಾಡಬೇಕು. ಇಲ್ಲಿ ಯಾವ ಪ್ರಶ್ನೆಯನ್ನ ಪರೀಕ್ಷಿತ ಮಹಾರಾಜ ಕೇಳ್ತಾ ಇದ್ದಾನೋ ಅದೇ ಪ್ರಶ್ನೆಗಳನ್ನ ಅಲ್ಲಿ ಶೌನಕಾದಿ ಋಷಿಗಳು ಕೇಳಿರುವುದರಿಂದ ಶುಕದೇವ ಗೋಸ್ವಾಮಿಗಳು ಹೇಳಿರುವಂತಹ ಉತ್ತರ ಮತ್ತು ಸೂತ ಗೋಸ್ವಾಮಿಗಳು ಹೇಳಿರುವಂತಹ ಉತ್ತರ ಅದು ಸಮಾನವಾಗಿರ್ತದೆ. ಈ ಎರಡನ್ನು ಕೂಡ ನಾವೀಗ ಆಲಿಸ್ತಾ ಇದ್ದೇವೆ. 4ನೆಯ ಶ್ಲೋಕ ಅನುವಾದ ಓದ್ತಾ ಇದ್ದೇನೆ. ವಿದುರನು ಭಗವಂತನ ಮಹಾನ್ ಪರಿಶುದ್ಧ ಭಕ್ತನಾಗಿದ್ದನು. ಆದ್ದರಿಂದಲೇ ಕೃಪಾಳು ಮೈತ್ರೇಯ ಋಷಿಗಳಿಗೆ ಅವನು ಕೇಳಿದ ಪ್ರಶ್ನೆಗಳು ಘನ ಉದ್ದೇಶಗಳಿಂದ ಕೂಡಿದ್ದು ವಿದ್ವಾಂಸರಿಂದ ಅನುಮೋದಿತವಾಗಿದ್ದಿರಬೇಕು. ಪರೀಕ್ಷಿತ ಹೇಳುವಂತಹ ಮಾತು ಇದು. ವಿದುರನು ಭಗವಂತನಲ್ಲಿ ಕೇಳಿದಂತಹ ಪ್ರಶ್ನೆ ಅಂತ ಹೇಳಿದ್ರೆ ಅದು ಸಾಧಾರಣ ಪ್ರಶ್ನೆಯಲ್ಲ. ಯಾವುದೇ ಒಂದು ವಿಚಾರವನ್ನ ಹೇಳಬೇಕು ಅಂತ ಹೇಳಿದ್ರೆ ಕೇಳುವವರು ಕೇಳುವ ಪ್ರಶ್ನೆಯು ಕೂಡ ಸರಿಯಾಗಿರಬೇಕು. ಪ್ರಶ್ನೆ ಕೇಳುವವರ ಒಂದು ಘನತೆಯು ಕೂಡ ಇಲ್ಲಿ ಮುಖ್ಯವಾಗ್ತದೆ. ಪ್ರಶ್ನೆಯನ್ನ ಸಮರ್ಪಕವಾಗಿ ಕೇಳಲಿಲ್ಲ ಅಂತ ಹೇಳಿದ್ರೆ ಹೇಳುವವರಿಗೆ ಉತ್ತರವನ್ನ ಕೊಡಲಿಕ್ಕೆ ಸರಿಯಾದಂತಹ ಅವಕಾಶವೂ ದೊರಕುವುದಿಲ್ಲ. ಹಾಗೆ ಇಲ್ಲಿ
ಈ ಪ್ರಶ್ನೋತ್ತರಕ್ಕೆ ಸರಿಯಾದಂತಹ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಲಾಗಿದೆ. ಹೇಗೆ ಅರ್ಜುನನು ಒಬ್ಬ ಸಮರ್ಪಕವಾದಂತಹ ವ್ಯಕ್ತಿ ಶ್ರೀಕೃಷ್ಣನಲ್ಲಿ ಪ್ರಶ್ನೆಯನ್ನ ಕೇಳಲಿಕ್ಕೆ, ಹಾಗಾಗಿ ಅವನನ್ನ ಅಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಆಯ್ಕೆ ಮಾಡಿಕೊಂಡಿದ್ದಾನೆ. ಹೇಗೆ ಒಂದು ಹಸುವನ್ನ ಕರಿಬೇಕು, ಹಾಲು ಕರಿಬೇಕು ಅಂತ ಹೇಳಿದ್ರೆ ಅದರದ್ದು ಕರುವೇ ಆಗಬೇಕು. ಆ ಕರುವಿನ ಮೇಲೆ ಆ ಹಸುವಿಗೆ ಪ್ರೀತಿ ಇರುತ್ತದೆ, ಅದು ಹಾಲನ್ನ ಕೊಡುತ್ತದೆ. ದುಗ್ಧಂ ಗೀತಾಮೃತಂ ಮಹತ್. ಹಾಗೆ ಇಲ್ಲಿ ವಿದುರನು ಕೂಡ ಮಹಾಜ್ಞಾನಿ. ವಿದುರ ನೀತಿ ಅಂತ ಹೇಳಿ ಮಹಾಭಾರತದಲ್ಲಿ ಬರ್ತದೆ. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ರಾಜ್ಯವನ್ನ ಆಳಬೇಕು ಅನ್ನೋದನ್ನ ವಿದುರನು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾನೆ. ಕುರುಡನಾದಂತಹ ಧೃತರಾಷ್ಟ್ರನು ತಾನು ಬಹಳ ಸಲ ವಿದುರನನ್ನ ತನ್ನ ಹತ್ತಿರ ಕರೆಸಿಕೊಂಡು ತನ್ನ ಸಮಸ್ಯೆಗಳನ್ನ ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ದ. ಅಂತಹ ವಿದುರನು ಮೈತ್ರೇಯ ಮುನಿಗಳಿಂದ ಕೇಳಿದಂತಹ ಪ್ರಶ್ನೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದಂತಹ ಪ್ರಶ್ನೆ ಅಲ್ಲ, ಅದು ಬಹಳ ಘನ ಉದ್ದೇಶದಿಂದಲೇ ಕೂಡಿರಬೇಕು. ಅದು ಏನು ಅಂತ ಹೇಳಿ ಅಂತ ಹೇಳಿ ಇಲ್ಲಿ ಪರೀಕ್ಷಿತ ಮಹಾರಾಜ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಭಕ್ತಿಯೋಗ ತತ್ವಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೇ ಇಲ್ಲಿ ಕೇಳ್ತಾ ಇರುವಂತಹದ್ದು. ಈ ಕಡೆ ಸೂತ ಗೋಸ್ವಾಮಿಗಳು ಕೂಡ ಹೇಳ್ತಾರೆ, ಮಹರ್ಷಿ ಶುಕಮುನಿಗಳು ಮಹಾ ಅನುಭವಿಗಳಾಗಿದ್ದರು ಮತ್ತು ರಾಜನಿಂದ ಸಂತುಷ್ಟರಾಗಿದ್ದರು. ರಾಜನು ಅವರನ್ನು ಪ್ರಶ್ನೆ ಮಾಡಲು ಅವರು ಅವನಿಗೆ ಈ ರೀತಿಯಾಗಿ ಹೇಳಿದರು, ದಯವಿಟ್ಟು ವಿಷಯಗಳನ್ನು ಶ್ರದ್ಧೆಯಿಂದ ಶ್ರವಣ ಮಾಡು. ಈ 6ನೇ ಶ್ಲೋಕದಿಂದ 16ನೇ ಶ್ಲೋಕದವರೆಗೆ ಯಾವೆಲ್ಲ ಘಟನೆಗಳಿಂದಾಗಿ ವಿದುರನು ಗೃಹತ್ಯಾಗವನ್ನ ಮಾಡಬೇಕಾಯಿತು ಅನ್ನುವುದನ್ನ ತಿಳಿಸ್ತಾರೆ. ಶ್ರೀ ಶುಕ ಉವಾಚ, 6ನೇ ಶ್ಲೋಕ. ಯದಾ ತು ರಾಜ ಸಸುತಾನ ಸಾಧುನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತುರ್ಯವಿಷ್ಟಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಕ್ಷಾ ಭವನೇ ದದಾಹ. ದುರ್ಯೋಧನ ಶುಕಮುನಿಗಳು ಹೇಳಿದರು, ಧೃತರಾಷ್ಟ್ರ ಮಹಾರಾಜ ತನ್ನ ಅಪ್ರಾಮಾಣಿಕ ಪುತ್ರರನ್ನು ಪೋಷಿಸಲು ಭ್ರಷ್ಟ ಆಕಾಂಕ್ಷೆಗಳ ಪ್ರಭಾವಕ್ಕೆ ಒಳಗಾಗಿ ಕುರುಡನಾದನು. ಆದ್ದರಿಂದಲೇ ಅವನು ತಂದೆ ಇಲ್ಲದ ತನ್ನ ಸೋದರ ಪುತ್ರರಾದ ಪಾಂಡವರನ್ನು ಸುಟ್ಟು ಬಿಡಲು ಅವರಿದ್ದ ಅರಗಿನ ಮನೆಗೆ ಬೆಂಕಿ ಇಟ್ಟನು. ಇಲ್ಲಿ ಧೃತರಾಷ್ಟ್ರನು ಕುರುಡನಾದನು ಅಂತ ಹೇಳಿದ್ದಾರೆ. ಭ್ರಷ್ಟ ಆಕಾಂಕ್ಷೆಗಳ ಪ್ರಭಾವಕ್ಕೆ ಒಳಗಾಗಿ ಕುರುಡನಾದನು. ಅವನು ಈಗಾಗಲೇ ಕುರುಡನೇ ಆಗಿದ್ದಾನೆ, ಮತ್ತೆ ಯಾಕೆ ಕುರುಡನಾದನು ಅಂತ ಹೇಳಿದ್ದಾರೆ? ಯಾಕಂದ್ರೆ ಇಲ್ಲಿ ಕುರುಡು ಅಂತ ಹೇಳಿದ್ರೆ ಭೌತಿಕವಾದ ಈ ಚರ್ಮಚಕ್ಷುವಿನಲ್ಲಿ ಕುರುಡುತನ ಇದ್ರೆ ತೊಂದರೆ ಇಲ್ಲ, ಅದು ಆಧ್ಯಾತ್ಮಕ್ಕೆ ಅಂತಹ ದೊಡ್ಡ ಅಡ್ಡಿ ಏನೂ ಆಗುವುದಿಲ್ಲ. ಕೆಲವೊಮ್ಮೆ ಸಹಾಯ ಕೂಡ ಆಗ್ಬಹುದು. ಈ ಭೌತಿಕ ಪ್ರಪಂಚದ ಆಕರ್ಷಣೆಗೆ ವ್ಯಕ್ತಿ ಒಳಗಾಗುವುದಿಲ್ಲ. ಆದ್ರೆ ಆತನು ಆಧ್ಯಾತ್ಮಿಕವಾಗಿ ಕುರುಡನಾಗಿದ್ರೆ ಆಗ ಅವನ ಆ ಒಂದು ಜನ್ಮವೇ ನಿರರ್ಥಕವಾಗಿ ಹೋಗ್ತದೆ. ಪಾಂಡವರಿಗೆ ದುರ್ಯೋಧನ ಮಾಡುವಂತಹ ಎಲ್ಲಾ ಅನ್ಯಾಯಗಳು ತಿಳಿದಿದ್ರು ಧೃತರಾಷ್ಟ್ರ ಅದರ ಬಗ್ಗೆ ಒಂದು ಮಾತನ್ನು ಆಡುವುದಿಲ್ಲ. ಆದ್ದರಿಂದಲೇ ಅವನನ್ನು ಇಲ್ಲಿ ಕುರುಡ ಅಂತ ಹೇಳಿದ್ದಾರೆ. ಅವನು ಅಂಧನಾಗಿದ್ದಾನೆ, ಅಪ್ರಾಮಾಣಿಕನಾಗಿದ್ದಾನೆ. ದೈಹಿಕವಾದ ದೃಷ್ಟಿಹೀನತೆ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುವುದಿಲ್ಲ. ಆದರೆ ಆಧ್ಯಾತ್ಮಿಕ ಅಂಧತ್ವ ಪ್ರಗತಿಗೆ, ಮಾನವ ಜೀವನದ ಮಾರ್ಗದಲ್ಲಿ ಪ್ರಗತಿಗೆ ಅತ್ಯಂತ ಅಪಾಯಕಾರಿ ಅಂತ ಹೇಳಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಮೊದಲನೇ ವಿಷಯವನ್ನ ಹೇಳಿದ್ದು ಆ ಒಂದು ಲಕ್ಷಾಗೃಹದಲ್ಲಿ ಅವರನ್ನ ಸುಟ್ಟು ಹಾಕಬೇಕು ಅನ್ನುವಂತಹ ದುರ್ಯೋಧನನ ಒಂದು ಪ್ರಯತ್ನ. ಇನ್ನು ಎರಡನೆಯ ಕಾರಣವನ್ನು ಹೇಳ್ತಾರೆ. ಮೊದಲನೇದು ಬೆಂಕಿಯಲ್ಲಿ ಹಾಕಿ ಸಾಯಿಸಲಿಕ್ಕೆ ನೋಡಿರುವಂಥದ್ದು. ಎರಡನೇದ್ದು ದ್ರೌಪದಿಗೆ ಮಾಡಿರುವಂತಹ ಅನ್ಯಾಯ. ಯದಾ ಸಭಾಯಾಂ ಕುರುದೇವ ದೇವ್ಯ ಏಷಾಭಿಮರ್ಶಂ ಸುತಕರ್ಮ ಗರ್ಹ್ಯಂ ನ ವಾರಯಾಮಾಸ ನೃಪಾಸ್ನುಷಾಯ ಸ್ವಾಹೈರ್ಯಹರಂತ್ಯ ಕುಚಕುಂಕುಮಾನಿ. ಯುಧಿಷ್ಠಿರನು ಧರ್ಮಶ್ರದ್ಧೆಯುಳ್ಳ ಮಹಾರಾಜ. ಅವನ ಪತ್ನಿ ದ್ರೌಪದಿಯ ಕಣ್ಣೀರು ಅವಳ ಕುಚದ ಮೇಲಿನ ಕುಂಕುಮವನ್ನು ಅಳಿಸಿ ಹಾಕುವಂತೆ ಹರಿಯಿತು. ಆದರೂ ಅವಳ ಕೇಶ ಹಿಡಿದು ಎಳೆಯುವ ಹೇಯ ಕೃತ್ಯದಿಂದ ತನ್ನ ಪುತ್ರ ದುಶ್ಯಾಸನನನ್ನು ಧೃತರಾಷ್ಟ್ರ ಮಹಾರಾಜ ತಡೆಯಲಿಲ್ಲ. ಇದು ಎರಡನೇ ಕಾರಣ. ವಿದುರನು ಆ ಒಂದು ತುಂಬಿದ ಸಭೆಯಲ್ಲಿ, ಅಲ್ಲಿ ಲಕ್ಷಾಂತರ ಜನ ಸೇರಿದ್ರು, ಅಂತಹ ಒಂದು ಸಭೆಯಲ್ಲಿ ವಿದುರನು ಈ ಒಂದು ಘಟನೆಯ ವಿರುದ್ಧ ಮಾತನಾಡ್ತಾನೆ. ಯಾತಕ್ಕೋಸ್ಕರ ಮಾತನಾಡಿದ? ವಿದುರನು ಹೇಳುವ ಮಾತ್ರದಿಂದ ಯಾರೂ ಕೂಡ ಆ ಒಂದು ನಿರ್ಧಾರವನ್ನು ಬದಲು ಮಾಡುವುದಿಲ್ಲ.
ಆದರೂ ಕೂಡ ವಿದುರನು ಅದರ ವಿರುದ್ಧವಾಗಿ, ದುರ್ಯೋಧನನ ಕೃತ್ಯದ ವಿರುದ್ಧವಾಗಿ ಮಾತನಾಡಿದ. ಯಾಕಂದ್ರೆ ಅಲ್ಲಿ ಯಾರು ವಿದುರನ ಮಾತಿಗೆ ಬೆಲೆ ಕೊಡದೇ ಇದ್ರೂ ಕೂಡ ಭಗವಂತನಿದ್ದಾನೆ, ಅವನು ನೋಡ್ತಾ ಇದ್ದಾನೆ. ಭಗವಂತನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ವಿದುರನು ನಡೆದುಕೊಂಡಿದ್ದಾನೆ. ಆ ಕಾರಣದಿಂದಲೇ ಇಲ್ಲಿ ವಿದುರನು ಈ ಕೌರವರಿಂದ ದೂರವಾಗುವ ಹಾಗೆ ಭಗವಂತನೇ ಮಾಡಿದ್ದಾನೆ. ಕೌರವರ ಜೊತೆಗೆ ವಿದುರನು ಇದ್ರೆ ಮತ್ತೆ ಆ ಒಂದು ದುರ್ಯೋಧನನಿಗಾಗಿ ಯುದ್ಧವನ್ನ ಮಾಡಬೇಕಾಗ್ತದೆ. ಮತ್ತೆ ಅದರಲ್ಲಿ ಆ ಒಂದು ದುರ್ಯೋಧನನಿಂದಾಗಿ ತಾವು ಕೂಡ ನಾಶವಾಗಬೇಕಾಗ್ತದೆ. ಯಾಕಂದ್ರೆ ಒಬ್ಬ ದುಷ್ಟನಿಗೆ ಸಹಾಯ ಮಾಡುವಂತಹ ವ್ಯಕ್ತಿಯೂ ಕೂಡ ಶಿಕ್ಷೆಗೆ ಒಳಪಡಬೇಕಾಗ್ತದೆ. ಹೇಗೆ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಅವರು ಎಷ್ಟೇ ಶಕ್ತಿಶಾಲಿಗಳಾಗಿದ್ರೂ ಕೂಡ, ಸ್ವತಃ ಪಾಂಡವರಿಗೆ ಗುರುಗಳಾಗಿದ್ರೂ ಸಹ ಅವರು ಈ ಯುದ್ಧದಲ್ಲಿ ನಾಶವಾಗಬೇಕಾಯಿತು. ಇದನ್ನ ಭಗವಂತ ತೋರಿಸಿಕೊಟ್ಟಿದ್ದಾನೆ. ವಿದುರನು ನ್ಯಾಯದ ಪರವಾಗಿ ಮಾತನಾಡಿದ್ದರಿಂದಾಗಿ ಭಗವಂತನು ಅವನನ್ನ ಪಾರು ಮಾಡಿದ್ದಾನೆ. ಮತ್ತು ಈ ಒಂದು ಘೋರವಾದಂತಹ ಯುದ್ಧದಲ್ಲಿ ಆತನು ಪಾತ್ರವನ್ನ ವಹಿಸುವ ಬದಲು ಆತನು ತೀರ್ಥಯಾತ್ರೆಯನ್ನ ಮಾಡ್ತಾ ಆ ಭಗವಂತನ ವಿಚಾರವಾಗಿ ತಿಳಿದುಕೊಳ್ಳುವಂತಹ ಮತ್ತೆ ಮುಂದೆ ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡುವಂತಹ ಅವಕಾಶವನ್ನ ಆತನು ಪಡೆದುಕೊಂಡಿದ್ದಾನೆ. ಮೂರನೆಯ ಕಾರಣ 8ನೆಯ ಶ್ಲೋಕದಲ್ಲಿ ಹೇಳ್ತಾರೆ, ದ್ಯೂತೆ ತ್ವಧರ್ಮೇಣ ಜಿತಸ್ಯ ಸಾಧೋ ಸತ್ಯಾವಲಂಬಸ್ಯ ವನಾಗತಸ್ಯ ನಾಯಾಚತೋ ತತ್ಸ್ಮಯೇನ ದಾಯಂ ತಮೋಜುಷಾಣೋ ಯದಜಾತಶತ್ರು. ಅಜಾತಶತ್ರುವಾದ ಯುಧಿಷ್ಠಿರನನ್ನು ದ್ಯೂತದಲ್ಲಿ ಅನ್ಯಾಯವಾಗಿ ಸೋಲಿಸಲಾಯಿತು. ವ್ರತವನ್ನು ಕೈಗೊಂಡಿದ್ದ ಅವನು ಕಾಡಿಗೆ ಹೊರಟು ಹೋದನು. ಕಾಲಕ್ರಮದಲ್ಲಿ ಮರಳಿ ಬಂದ ಅವನು ರಾಜ್ಯದಲ್ಲಿ ತನ್ನ ನ್ಯಾಯಸಮ್ಮತವಾದ ಪಾಲನ್ನು ಹಿಂದಿರುಗಿಸುವಂತೆ ಕೇಳಿದನು. ಆದರೆ ಮಾಯಾವೃತನಾದ ಧೃತರಾಷ್ಟ್ರನು ಅದನ್ನು ನಿರಾಕರಿಸಿದನು. ಅಜಾತಶತ್ರು ಅಂತ ಕರೆದಿದ್ದಾರೆ. ಯುಧಿಷ್ಠಿರ ಮಹಾರಾಜ ಅಜಾತಶತ್ರು. ಹಾಗಾದ್ರೆ ಅವನಿಗೆ ಶತ್ರುಗಳೇ ಇರ್ಲಿಲ್ವಾ? ಅವನನ್ನ ಜನರು ಶತ್ರು ಅಂತ ಹೇಳಿ ಪರಿಗಣಿಸಿರಬಹುದು. ಆದ್ರೆ ಯುಧಿಷ್ಠಿರನು ಯಾವತ್ತೂ ಯಾರನ್ನು ತನ್ನ ಶತ್ರು ಅಂತ ಹೇಳಿ ಪರಿಗಣಿಸಲಿಲ್ಲ. ಆದ್ರಿಂದ ಅವನನ್ನ ಅಜಾತಶತ್ರು ಅಂತ ಕರೀತಾರೆ. ದುರ್ಯೋಧನನು ಯುಧಿಷ್ಠಿರನನ್ನ ಶತ್ರು ಅಂತ ಹೇಳಿ ಪರಿಗಣಿಸಬಹುದು. ಧೃತರಾಷ್ಟ್ರ ಮಹಾರಾಜ ಯುಧಿಷ್ಠಿರನು ನನ್ನ ಈ ಒಂದು ಸಿಂಹಾಸನಕ್ಕಿರುವಂತಹ ಕುತ್ತು, ಅವನು ನನ್ನಿಂದ ಸಿಂಹಾಸನವನ್ನು ಕಸಿದುಕೊಳ್ಳಿಕ್ಕೆ ಬಂದಿದ್ದಾನೆ, ಆದ್ರಿಂದ ಅವನು ನನ್ನ ಶತ್ರು ಅಂತ ಹೇಳಿ ತಿಳ್ಕೊಳ್ಬಹುದು. ಆದರೆ ಯುಧಿಷ್ಠಿರನು ಯಾರನ್ನೂ ಕೂಡ ತನ್ನ ಶತ್ರು ಅಂತ ಹೇಳಿ ತಿಳ್ಕೊಂಡಿಲ್ಲ. ಆದ್ರಿಂದ ಅವನನ್ನ ಇಲ್ಲಿ ಅಜಾತಶತ್ರು ಅಂತ ಹೇಳಿ ಕರೆದಿದ್ದಾರೆ. ಹಾಗೂ ಇಲ್ಲಿ ಭಗವಂತನ ಆ ಒಂದು ಅಂತರಂಗ ಶಕ್ತಿ ಮತ್ತು ಬಹಿರಂಗ ಶಕ್ತಿಯ ವಿಚಾರವಾಗಿ ನಾವು ತಿಳಿದುಕೊಳ್ಳಬಹುದು. ಭಗವಂತನ ಅಂತರಂಗ ಶಕ್ತಿಯಿಂದ ವಿದುರನು ರಕ್ಷಿಸಲ್ಪಡ್ತಾ ಇದ್ದಾನೆ ಮತ್ತು ಭಗವಂತನ ಬಹಿರಂಗ ಶಕ್ತಿಯಿಂದಾಗಿ ದುರ್ಯೋಧನನು ಈ ಒಂದು ಯುದ್ಧದಲ್ಲಿ ಮಡಿತಾ ಇದ್ದಾನೆ. ತಾನು ಮಾಡಿದಂತಹ ತಪ್ಪಿಗಾಗಿ ಅವನು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ. ಇದು ಮೋಸದ ದ್ಯೂತದ ಕಾರಣ. ಹಾಗೂ 9ನೆಯ ಶ್ಲೋಕದಲ್ಲಿ ಇನ್ನೂ ಒಂದು ಕಾರಣವನ್ನು ಹೇಳ್ತಾರೆ, ಯಾಕೆ ವಿದುರನು ಗೃಹತ್ಯಾಗವನ್ನ ಮಾಡಿದನು ಅಂತ ಹೇಳಿ. ಯದಾ ಚ ಪಾರ್ಥ ಪ್ರಹಿತಾ ಸಭಾಯಾಂ ಜಗದ್ಗುರು ಯಾನಿ ಜಗಾದ ಕೃಷ್ಣ ನತಾನಿ ಪುಂಸಾಮೃತಂ ತಾಯನಾನಿ ರಾಜೋರು ಮೇನೆ ಕ್ಷತ ಪುಣ್ಯಲೇಶಃ. ಅರ್ಜುನನು ಭಗವಾನ್ ಶ್ರೀಕೃಷ್ಣನನ್ನು ಇಡೀ ವಿಶ್ವದ ಗುರುವಾಗಿ ಸಭೆಗೆ ಕಳುಹಿಸಿದನು ಶಾಂತಿದೂತನಾಗಿ. ಅವನ ಮಾತುಗಳನ್ನು ಕೆಲವರು, ಅಂದ್ರೆ ಭೀಷ್ಮರಂತಹವರು, ಶುದ್ಧ ಅಮೃತೋದಪಾದಿಯಲ್ಲಿ ಶ್ರವಣ ಮಾಡಿದರು. ಆದರೆ ಲೇಷ ಮಾತ್ರವೂ ಹಿಂದಿನ ಪುಣ್ಯ ಇಲ್ಲದವರಿಗೆ ಅವನ ಮಾತು ರುಚಿಸಲಿಲ್ಲ. ಮಹಾರಾಜ ಧೃತರಾಷ್ಟ್ರ ಅಥವಾ ದುರ್ಯೋಧನ ಭಗವಾನ್ ಶ್ರೀಕೃಷ್ಣನ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಇದು ಇನ್ನೊಂದು ಕಾರಣ. ಮೊದಲನೇದ್ದು ಪಾಂಡವರನ್ನ ಬೆಂಕಿ ಹಾಕಿ ಸುಡ್ಲಿಕ್ಕೆ ನೋಡಿರುವಂತಹದ್ದು. ಎರಡನೇದ್ದು ದ್ರೌಪದಿಗೆ ಅವಮಾನ ಮಾಡಿರುವುದು. ಮೂರನೇದ್ದು ಮೋಸದ ದ್ಯೂತದಲ್ಲಿ ಅವರನ್ನ ಸೋಲಿಸಿ ಅರಣ್ಯವಾಸಕ್ಕೆ ಕಳುಹಿಸಿರುವಂಥದ್ದು. ನಾಲ್ಕನೆಯ ಕಾರಣ ಶ್ರೀಕೃಷ್ಣನನ್ನ ಅವರು ನಿರ್ಲಕ್ಷ್ಯ ಮಾಡಿರುವಂಥದ್ದು. ಈ ಎಲ್ಲಾ ಕಾರಣಗಳು ಇಲ್ಲಿ ಭಗವಂತನ ಒಂದು ಮಾತು ಅಂತ ಹೇಳಿದ್ರೆ ಅದು ಅಮೃತಕ್ಕೆ ಸಮಾನವಾದದ್ದು. ಆದ್ರೆ ಅಭಕ್ತರಿಗೆ ಅದು ರುಚಿಸುವುದಿಲ್ಲ. ರೂಪಗೋಸ್ವಾಮಿಗಳು ಹೇಳುವ ಹಾಗೆ ಪಿತ್ತೋಪತಪ್ತ ರಸನಸ್ಯ ನಾರೋಚಿಕಾನು ಅಂತ ಹೇಳಿ. ಆ ಕಾಮಾಲೆ ರೋಗ ಬಂದಿರುವಂತಹ ವ್ಯಕ್ತಿಗೆ ತನಗೆ ಈ ಕಲ್ಲು ಸಕ್ಕರೆಯ ಇದು
ಕಬ್ಬಿನ ರಸ ಅದು ರುಚಿಕರ ಅಂತ ಹೇಳಿ ಅನ್ನಿಸುವುದಿಲ್ಲ. ಯಾಕಂದ್ರೆ ಆತನ ನಾಲೆಗೆ ಸರಿ ಇಲ್ಲ. ಆ ಒಂದು ಕಬ್ಬಿನ ರಸದಲ್ಲಿ ರುಚಿ ಇಲ್ಲ ಅಂತಲ್ಲ, ಅವನಿಗೆ ಅದು ಅರ್ಥ ರುಚಿ ಅದರದ್ದು ಸಿಗುವುದಿಲ್ಲ, ಅಥವಾ ಕಲ್ಲು ಕಲ್ಲು ಸಕ್ಕರೆಯ ರುಚಿ ಅವನಿಗೆ ದೊರಕುವುದಿಲ್ಲ. ಆರೋಗ್ಯವಂತನಿಗೆ ಅಮೃತವಾಗಿದ್ರೆ ಅದು ಕಾಮಾಲೆ ಪೀಡಿತರಿಗೆ ಕಹಿಯ ಅನುಭವವನ್ನ ಕೊಡ್ತದೆ. ಈ ಎಲ್ಲ ಕಾರಣಕ್ಕಾಗಿ ವಿದುರನು ಏನು ಮಾಡ್ತಾನೆ, ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಲಿಕ್ಕೆ ಹೋಗ್ತಾನೆ. ಧೃತರಾಷ್ಟ್ರನಿಗೆ ವಿದುರನು ಬುದ್ಧಿ ಹೇಳುವಂತದ್ದು ಇದೇನು ಮೊದಲಲ್ಲ. ಬಹಳಷ್ಟು ಸಲ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರ್ತದೆ ವಿದುರ ನೀತಿ ಅಂತ ಹೇಳಿ. ಅಲ್ಲಿ ವಿದುರನು ಧೃತರಾಷ್ಟ್ರನಿಗೆ ಕೊಟ್ಟಂತಹ ಒಂದು ಉಪದೇಶ ಬಹಳ ಚೆನ್ನಾಗಿ ಅದನ್ನ ಅಲ್ಲಿ ವಿವರಿಸ್ತಾರೆ. ನಮಗೂ ಕೂಡ ಅಲ್ಲಿ ಕಲಿಯುವಂತಹ ಬಹಳಷ್ಟು ವಿಚಾರಗಳಿವೆ. ಹಾಗೆ ಇದು ಹೀಗೆ ಮುಂದುವರಿಬಾರದು. ಈಗ ಪಾಂಡವರು ಬಂದು ತಮ್ಮ ರಾಜ್ಯವನ್ನ ಕೇಳ್ತಾ ಇದ್ದಾರೆ, ಅದನ್ನ ನ್ಯಾಯಬದ್ಧವಾಗಿ ಅವರಿಗೆ ಒದಗಿಸಿಕೊಡಬೇಕು ಅನ್ನುವಂಥದ್ದು ವಿದುರನ ಅಭಿಪ್ರಾಯ. ಇದನ್ನ ಧೃತರಾಷ್ಟ್ರನ ಮುಂದೆ ವಿದುರನು ನಿವೇದಿಸಿದಾಗ ಅಲ್ಲೇ ದುರ್ಯೋಧನನು ಇರ್ತಾನೆ. 10ನೇ ಶ್ಲೋಕ. ಯದೋಪಹೂತೋ ಭವನಂ ಪ್ರವಿಷ್ಟೋ ಮಂತ್ರಾಯ ಪೃಷ್ಟ ಕಿಲ ಪೂರ್ವಜೇನ ಅತಃ ತನ್ಮಂತ್ರದೃಶಂ ವರೀಯಾನ್ ಯನ್ಮಂತ್ರಿಣೋ ವೈದುರಿಕಂ ವದಂತಿ. ವಿದುರನು ಮಂತ್ರಾಲೋಚನೆಗಾಗಿ ತನ್ನ ಹಿರಿಯಣ್ಣನಾದ ಧೃತರಾಷ್ಟ್ರನಿಂದ ಆಮಂತ್ರಿತನಾದಾಗ ಅವನು ರಾಜಗೃಹಕ್ಕೆ ಹೋಗಿ ಅತ್ಯಂತ ಯೋಗ್ಯ ಸಲಹೆಯನ್ನು ನೀಡಿದನು. ಅವನ ಸಲಹೆ ಸರ್ವರಿಗೂ ತಿಳಿದದ್ದು. ರಾಜ್ಯದ ತಜ್ಞ ಸಚಿವರು ವಿದುರನ ಸಲಹೆಗಳನ್ನು ಅನುಮೋದಿಸಿದರು. ಇಲ್ಲಿ ಧೃತರಾಷ್ಟ್ರನೇ ಅವನನ್ನ ಆಹ್ವಾನಿಸಿರುವಂಥದ್ದು ಈ ಸಲಹೆಗೋಸ್ಕರ. ಹಾಗೆ ವಿದುರನು ಯಾವ ಸಲಹೆಯನ್ನು ಕೊಟ್ಟಿದ್ದಾನೋ ಅದು ಎಲ್ಲರಿಗೂ ಕೂಡ ಸರಿ ಅಂತ ಹೇಳಿ ಅನಿಸಿತು. ಪಾಂಡು ಮಹಾರಾಜನು ರಾಜನಾಗಿದ್ದಾಗಲೂ ಕೂಡ ವಿದುರನು ಆತನಿಗೆ ಸಲಹೆಯನ್ನು ಕೊಡ್ತಾ ಇದ್ದ. ಹಾಗೂ ಪಾಂಡುವು ತಾನು ಯುದ್ಧಗಳಿಗೆ ಹೋಗಿದ್ದಾಗ ಆತನ ರಾಜ್ಯವನ್ನ ವಿದುರನೇ ಬಹಳ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಂಥದ್ದು. ಹಾಗಾಗಿ ರಾಜ್ಯವನ್ನ ಯಾವ ರೀತಿಯಾಗಿ ನಡೆಸಿಕೊಂಡು ಹೋಗಬೇಕು ಅನ್ನುವುದು ವಿದುರನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆತನು ಬಹಳ ನೈಪುಣ್ಯತೆಯಿಂದ ಈ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ಈ ಎಲ್ಲ ಕಾರಣಗಳಿಗೋಸ್ಕರ ವಿದುರನು ಧೃತರಾಷ್ಟ್ರನಿಗೆ ಬುದ್ಧಿಯನ್ನ ಹೇಳ್ತಾ ಇದ್ದಾನೆ. ವಿದುರ ಈ ರೀತಿಯಾಗಿ ಹೇಳ್ತಾನೆ: ಯುಧಿಷ್ಠಿರನು ಶತ್ರುರಹಿತನಾದವನು, ಅಲ್ಲದೆ ನಿನ್ನ ಅಪರಾಧಗಳಿಂದಾಗಿ ಅಗಣಿತ ಕಷ್ಟ ಕಾರ್ಪಣ್ಯಗಳನ್ನು ಸೈರಿಸಿಕೊಂಡಿರುವವನು. ಅವನಿಗೆ ನೀನು ನ್ಯಾಯಬದ್ಧ ಪಾಲನ್ನು ನೀಡಬೇಕು. ಅವನು ತನ್ನ ಹಿರಿಯ ಸಹೋದರರೊಂದಿಗೆ ಕಾಯುತ್ತಿದ್ದಾನೆ. ಅವರಲ್ಲಿ ಸೇಡು ತುಂಬಿ ಸರ್ಪದಂತೆ ಬೊಸುಗುಡುತ್ತಿರುವ ಭೀಮನೂ ಇದ್ದಾನೆ. ಖಂಡಿತವಾಗಿಯೂ ನೀನು ಅವನಿಗೆ ಹೆದರುವೆ. ಧೃತರಾಷ್ಟ್ರನಿಗೆ ಹೇಳುವಂತಹ ಮಾತು, ನಿನ್ನಿಂದಾಗಿ ಅವರಿಗೆ ಬಹಳ ಅನ್ಯಾಯವಾಗಿದೆ. ಈಗ ಅವರು ರಾಜ್ಯಕ್ಕೋಸ್ಕರ ಬಂದಿದ್ದಾರೆ. ನ್ಯಾಯಬದ್ಧವಾಗಿ ಅವರಿಗೆ ಸಿಗ್ಲೇಬೇಕಾದಂತಹ ಭೂಮಿಯನ್ನು ನೀನು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಭೀಮನಿದ್ದಾನೆ. ಭೀಮನು ಎಲ್ಲರನ್ನೂ ಕೂಡ ಸದೆಬಡಿಯುವಂತಹ ಶಕ್ತಿಯನ್ನು ಹೊಂದಿದ್ದಾನೆ. ದೇವೋತ್ತಮ ಪರಮಪುರುಷ ಭಗವಾನ್ ಶ್ರೀಕೃಷ್ಣನು ಕುಂತಿಪುತ್ರರನ್ನು ತನ್ನ ಬಂಧುಗಳೆಂದು ಅಂಗೀಕರಿಸಿದ್ದಾನೆ. ಜಗತ್ತಿನ ಎಲ್ಲಾ ಮಹಾರಾಜರು ಶ್ರೀಕೃಷ್ಣನ ಜೊತೆಗಿದ್ದಾರೆ. ಅವನು ಯದುವಂಶದ ಎಲ್ಲ ಮಹಾರಾಜರು ಮತ್ತು ರಾಜಕುಮಾರರೊಂದಿಗೆ ತನ್ನ ಕುಟುಂಬದ ಸಕಲ ಸದಸ್ಯರೊಂದಿಗೆ ತನ್ನ ಧಾಮದಲ್ಲಿದ್ದಾನೆ. ಯದುವಂಶದ ಮಹಾರಾಜರು ಅಮಿತ ಸಂಖ್ಯೆಯ ರಾಜರುಗಳನ್ನು ಗೆದ್ದವರು. ಶ್ರೀಕೃಷ್ಣ ಅವರೆಲ್ಲರ ಪ್ರಭು. ಕೇವಲ ಪಾಂಡವರು ಮಾತ್ರ ಅಲ್ಲ, ಕೃಷ್ಣನು ಅವರ ಜೊತೆಗಿದ್ದಾನೆ. ಕೃಷ್ಣನು ಹೇಳಿದ್ದಾನೆ, ಪಾಂಡವರು ನನ್ನ ಪ್ರಾಣದ ಹಾಗೆ ಅಂತೇಳಿ. ಪಂಚಪ್ರಾಣ ಇದ್ದ ಹಾಗೆ 5 ಪಾಂಡವರು. ಅವರನ್ನ ನಾನು ಯಾವತ್ತೂ ಕೂಡ ರಕ್ಷಣೆ ಮಾಡ್ತೇನೆ. ಮತ್ತು ಶ್ರೀಕೃಷ್ಣನು ಅವನಲ್ಲಿ ಯಾದವರ ಸೇನೆ ಇದೆ. ಯಾದವರು ಮಹಾಪರಾಕ್ರಮಿಗಳು. ಅವರೆಲ್ಲರೂ ಕೂಡ ನಿನ್ನ ವಿರುದ್ಧವಾಗಿ ನಿಲ್ತಾರೆ. ಈ ರೀತಿ ವಿದುರನು ಧೃತರಾಷ್ಟ್ರನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಆದ್ರೆ ಇಷ್ಟೆಲ್ಲ ಹೇಳಿದ್ರು ಕೊನೆಯದಾಗಿ ಹೇಳ್ಬೋದು ಧೃತರಾಷ್ಟ್ರ ಏನು ಅಂತ ಹೇಳಿದ್ರೆ, ನೀನು ಹೇಳಿದ್ದೆಲ್ಲ ಸರಿ, ಆದ್ರೆ ನಾನು ಇದನ್ನೆಲ್ಲ ಮಾಡಿದ್ರೆ ಅಂದ್ರೆ ಈಗ ಪಾಂಡವರಿಗೆ ರಾಜ್ಯವನ್ನ ಹಿಂದಿರುಗಿಸ್ತೇನೆ. ಶ್ರೀಕೃಷ್ಣನಲ್ಲಿ ವೈರತ್ವವನ್ನ ಬೆಳೆಸಿಕೊಳ್ಳುವುದಿಲ್ಲ. ನನ್ನ ಮಗ ಇದ್ದಾನಲ್ಲ ದುರ್ಯೋಧನ, ಅವನು ನನ್ನನ್ನು ಇದನ್ನೆಲ್ಲ ವಿರೋಧಿಸ್ತಾನೆ. ಅವನು ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ನಾನು ಏನು ಮಾಡಬೇಕು? ಈ ರೀತಿಯಾಗಿ ಒಂದು ವೇಳೆ ಪ್ರಶ್ನೆ ಇದ್ದಿದ್ದೇ ಆದ್ರೆ ಅದಕ್ಕೆ ಉತ್ತರವನ್ನ ಕೊಡುವಂತದ್ದು ವಿದುರ. ಸ ಏಷ ದೋಷ ಪುರುಷ ದ್ವಿಜಾಸ್ತೆ
ಗೃಹಾನ್ ಪ್ರವಿಷ್ಟೋ ಯಮಪತ್ಯಮತ್ಯ ಪುಷ್ಣಾಸಿ ಕೃಷ್ಣಾದ್ವಿಮುಖೋ ಗತಶ್ರೀ ತ್ಯಜಾಶ್ವಶೈವಂ ಕುಲಕೌಶಲಾಯ. ಅಪರಾಧವೇ ಮೂರ್ತಿವೆತ್ತಂತ ದುರ್ಯೋಧನನನ್ನು ನೀನು ನಿನ್ನ ಅಮೋಘ ಪುತ್ರನಂತೆ ಕಾಪಾಡುತ್ತಿರುವೆ. ಆದರೆ ಅವನು ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಈರ್ಷ್ಯಾಪರನಾಗಿದ್ದಾನೆ. ಹೀಗೆ ನೀನು ಶ್ರೀಕೃಷ್ಣನ ಭಕ್ತನಲ್ಲದವನನ್ನು ಕಾಪಾಡುತ್ತಿರುವುದರಿಂದ ಸಕಲ ಶ್ರೇಯಸ್ಕರ ಗುಣಗಳಿಂದಲೂ ವಂಚಿತನಾಗಿರುವೆ. ಆದಷ್ಟು ಬೇಗ ನೀನು ಈ ದೌರ್ಭಾಗ್ಯದಿಂದ ಬಿಡುಗಡೆ ಪಡೆದು ಇಡೀ ಕುಟುಂಬಕ್ಕೆ ಒಳಿತನ್ನು ಮಾಡು. ವಿದುರನು ಹೇಳಿದಂತ ಮಾತು. ಆ ದುರ್ಯೋಧನನನ್ನ ತ್ಯಾಗ ಮಾಡು, ಆಗ ಎಲ್ಲರಿಗೂ ಒಳಿತಾಗುತ್ತದೆ. ಆದ್ರೆ ಈ ಮಾತನ್ನ ದುರ್ಯೋಧನನು ಕೇಳಿಸಿಕೊಳ್ತಾನೆ. ದುರ್ಯೋಧನ, ಸುಯೋಧನ ಅಂತ ಹೇಳಿದ್ದಾರೆ ಇಲ್ಲಿ. ಈ ಸುಯೋಧನನು ಹೇಳಿದಂತಹ ಮಾತು ಅಂದ್ರೆ ಇದನ್ನೆಲ್ಲ ಕೇಳಿಸಿಕೊಂಡಂತಹ ದುರ್ಯೋಧನ ಏನು ಮಾಡ್ತಾನೆ, ಸಿಟ್ಟಿಗೆ ಹೇಳ್ತಾನೆ. ಪಂಚತಂತ್ರದಲ್ಲಿ ಒಂದು ಮಾತಿದೆ, ಉಪದೇಶೋ ಹಿ ಮೂರ್ಖಾಣ ಪ್ರಕೋಪಾಯ ನ ಶಾಂತಯೇ ಪಯಪಾನಂ ಭುಜಂಗಾನಂ ಕೇವಲಂ ವಿಷವರ್ಧನಂ. ಅಂದ್ರೆ ಈ ಹಾವಿಗೆ ಹೆರೆದ್ರೆ ಅಥವಾ ಹಾವಿಗೆ ಒಂದು ಬಾಳೆಹಣ್ಣನ್ನು ತಿನ್ನಿಸಿದ್ರೆ ಅದರ ವಿಷ ಹೆಚ್ಚಾಗುತ್ತದೆ. ಹಾಗೆ ಮೂರ್ಖನಾದಂತಹ ವ್ಯಕ್ತಿಗೆ ಬುದ್ಧಿವಾದವನ್ನು ಹೇಳಿದ್ರೆ ಅವನ ಸಿಟ್ಟು ಜಾಸ್ತಿ ಆಗ್ತದೆ. ಆದ್ರಿಂದ ಅವನಿಗೆ ಯಾವುದೇ ಪ್ರಯೋಜನವು ಉಂಟಾಗುವುದಿಲ್ಲ. ಈ ರೀತಿ 14ನೇ ಶ್ಲೋಕದಲ್ಲಿ ಹೇಳ್ತಾರೆ, ಗೌರವಾನ್ವಿತ ವ್ಯಕ್ತಿಗಳಿಂದ ಯಾರ ವೈಯಕ್ತಿಕ ಚಾರಿತ್ರ್ಯವೂ ಪ್ರಶಂಸಿಸಲ್ಪಟ್ಟಿತ್ತೋ ಅಂತಹ ವಿದುರನು ಹೀಗೆ ಮಾತನಾಡುತ್ತಿದ್ದಾಗ ಕೋಪದಿಂದ ಕೊಬ್ಬಿದ ಮತ್ತು ತುಟಿಗಳು ಕಂಪಿಸುತ್ತಿದ್ದ ದುರ್ಯೋಧನನು ಅವನನ್ನು ಅವಮಾನಿಸಿದನು. ದುರ್ಯೋಧನನು ಆಗ ಕರ್ಣ ಮತ್ತು ತನ್ನ ಹಿರಿಯ ಸಹೋದರರು ಹಾಗೂ ಸೋದರಮಾವ ಶಕುನಿಯ ಜೊತೆಗಿದ್ದನು. ದುಷ್ಟ ಸಂಘದಿಂದ ದುರ್ಯೋಧನ ಬೀಗ್ತಾ ಇದ್ದ. ಹಾಗೆ ವಿದುರನು ಆಡ್ತಾ ಇದ್ದಂತಹ ಮಾತುಗಳನ್ನ ಕೇಳಿಸಿಕೊಂಡು ಅವನು ಹೇಳುವಂತಹ ಮಾತು ಅದು ತುಂಬಾ ಕಠೋರವಾದಂತಹ ಮಾತು. ಯಾಕಂದ್ರೆ ದುರ್ಯೋಧನನಿಗೆ ವಿದುರ ಚಿಕ್ಕಪ್ಪನಾಗಬೇಕು. ದುರ್ಯೋಧನ ಧೃತರಾಷ್ಟ್ರನ ತಮ್ಮನಾದ ವಿದುರ, ಅಂದ್ರೆ ತಂದೆಯ ತಮ್ಮ, ಚಿಕ್ಕಪ್ಪ. ಅಂತಹ ಚಿಕ್ಕಪ್ಪನನ್ನ ದುರ್ಯೋಧನ ಹೇಳಿದಂತಹ ಮಾತು ಏನು ಅಂತ ಹೇಳಿದ್ರೆ, ಈ ದಾಸಿಪುತ್ರನನ್ನು ಇಲ್ಲಿಗೆ ಬರ ಹೇಳಿದವರು ಯಾರು? ಯಾರ ಪೋಷಣೆಯಿಂದ ಬೆಳೆದನೋ ಅವರ ಶತ್ರುಗಳ ಪರವಾಗಿಯೇ ಗೂಢಚಾರಣ ಕೆಲಸ ಮಾಡುವಷ್ಟು ನೀಚ ಇವನು. ಕೂಡಲೇ ಇವನನ್ನು ಅರಮನೆಯಿಂದ ಹೊರದಬ್ಬಿ, ಆದರೆ ಉಸಿರಾಡಿಕೊಂಡಿರಲು ಬಿಡಿ. ಅಂದ್ರೆ ನಿನ್ನ ಸಾಯಿಸುವುದೊಂದು ಬಿಟ್ಟು ಬೇರೆ ಎಲ್ಲಾ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ ದುರ್ಯೋಧನ. ಅವನನ್ನ ತಕ್ಷಣವೇ ಇಲ್ಲಿಂದ ಹೊರಗೆ ಹಾಕಿ ಅಂತ ಹೇಳಿ ದುರ್ಯೋಧನ ಹೇಳ್ತಾ ಇದ್ದಾನೆ. ತನ್ನ ಹಿರಿಯರು ಅಥವಾ ಅವರಿಗೆ ಒಂದು ಗೌರವವನ್ನು ಕೊಡಬೇಕು, ಇದು ಯಾವುದೇ ಒಂದು ಪರಿವೆಯೂ ಇಲ್ಲದೆ ದುರ್ಯೋಧನ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ದುರ್ಯೋಧನನ ಈ ಮಾತುಗಳನ್ನ ಕೇಳಿದಾಗ ಯುಧಿಷ್ಠಿರ ಮಹಾರಾಜ ಏನು ಮಾತನಾಡುವುದಿಲ್ಲ. ಆಗ ವಿದುರನು ಗೃಹತ್ಯಾಗವನ್ನ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾನೆ. ತನ್ನ ಬಿಲ್ಲು ಬಾಣಗಳನ್ನೆಲ್ಲ ಅಲ್ಲೇ ಬಿಟ್ಟು, ಅಂದ್ರೆ ನಾನು ಇನ್ನು ಮೇಲೆ ಈ ಬಿಲ್ಲು ಬಾಣಗಳನ್ನ ಹಿಡಿಯುವುದಿಲ್ಲ, ಯಾಕಂದ್ರೆ ರಾಜ್ಯ ರಕ್ಷಣೆಯನ್ನ ನಾನು ಇನ್ನು ಮೇಲೆ ಮಾಡುವುದಿಲ್ಲ ಅಂತ ಹೇಳಿ ವಿದುರನು ರಾಜ್ಯವನ್ನ ಬಿಟ್ಟು ಹೊರಟು ಹೋಗ್ತಾನೆ. ಇದು ವಿದುರನು ಗೃಹತ್ಯಾಗವನ್ನ ಮಾಡಲಿಕ್ಕೆ ಇದ್ದಂತಹ ಕಾರಣ. ಯಾಕೆ ವಿದುರ ಈ ತೀರ್ಥಯಾತ್ರೆಗೆ ತೊಡಗಿಕೊಂಡ ಅಂತ ಹೇಳಿ. ಹೀಗೆ ಕಿವಿಗಳಿಗೆ ಬಾಣಗಳು ನೆಟ್ಟಂತಾಗಿ ಹೃದಯವನ್ನು ಭೇದಿಸಿದ ಅತೀವ ನೋವಿನಿಂದ ವಿದುರ ತನ್ನ ಬಿಲ್ಲನ್ನು ಬಾಗಿಲಲ್ಲಿ ಇರಿಸಿ ತನ್ನ ಅಣ್ಣನ ಅರಮನೆಯನ್ನು ತ್ಯಜಿಸಿದನು. ಅವನಿಗೆ ವಿಷಾದವಾಗಲಿಲ್ಲ, ಏಕೆಂದರೆ ಬಹಿರಂಗ ಶಕ್ತಿಗಳ ಕ್ರಿಯೆಯೇ ಪರಮವಾಗಿದೆ ಎಂದು ಅವನು ಪರಿಗಣಿಸಿದ್ದನು. ವಿದುರನು ಶುದ್ಧ ಭಕ್ತ. ಭಗವಂತನ ಶುದ್ಧ ಭಕ್ತರು ಯಾವತ್ತೂ ನಾಶವಾಗುವುದಿಲ್ಲ. ನನ್ನ ಭಕ್ತರಿಗೆ ಯಾವತ್ತೂ ನಾಶ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳಿದ್ದಾನೆ. ಆದ್ರಿಂದ ಇಲ್ಲಿ ಏನು ನಡೀತಾ ಇದೆ, ಭಗವಂತನ ಬಹಿರಂಗ ಶಕ್ತಿಯಿಂದ ಆ ದುರ್ಯೋಧನನು ಬೆಳೆಯುತ್ತಾ ಇದ್ದಾನೆ, ಹಾಗೂ ಭಗವಂತನ ಅಂತರಂಗ ಶಕ್ತಿಯಿಂದ ವಿದುರನು ಆ ಒಂದು ದುಷ್ಟರ ಒಂದು ಸಂಘದಿಂದ ಹೊರಗೆ ಬರ್ತಾ ಇದ್ದಾನೆ. ವಿದುರ ಆ ದುಷ್ಟರ ಜೊತೆಗೆ ಇದ್ರೆ ಅವರ ಒಂದು ಪಾಪದ ಒಂದು ಫಲ ವಿದುರನಿಗೂ ತಟ್ಟಬಹುದು. ಆದ್ರೆ ಅದೆಲ್ಲದರಿಂದಲೂ ವಿದುರನು ಈಗ ಪಾರಾಗ್ತಾ ಇದ್ದಾನೆ. ನಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು, ಯಾಕೆ ಭಗವಂತ ಇಂತಹ ಸಂದರ್ಭದಲ್ಲಿ ತಾನೇ ಒಂದು ಅದಕ್ಕೆ ಸರಿಯಾದಂತಹ ನ್ಯಾಯವನ್ನ ಕೊಡಿಸುವುದಿಲ್ಲ, ಅಥವಾ ಭಗವಂತ ಯಾಕೆ ಏನು ಮಾಡುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ಅಂತ ಹೇಳಿ.
ಇಲ್ಲಿ ಅನ್ಯಾಯ ನಡೀತಾ ಇದೆ ದುರ್ಯೋಧನನಿಂದ ವಿದುರನಿಗೆ, ಭಗವಂತನ ಶುದ್ಧ ಭಕ್ತನಿಗೆ. ಆದ್ರೂ ಕೂಡ ಭಗವಂತ ಯಾಕೆ ಸುಮ್ಮನಿರ್ತಾನೆ, ಶಾಂತನಾಗಿರ್ತಾನೆ? ಇದಕ್ಕೆ ಉತ್ತರವಾಗಿ ಹೇಳುತ್ತಾರೆ, ದುರ್ಯೋಧನ ಈಗ ಒಬ್ಬನೇ ಇದ್ದಾನೆ. ಆದರೆ ಅವನ ಅನ್ಯಾಯವನ್ನ ಬೆಂಬಲಿಸುವವರು ಅವನ ಸುತ್ತ ಬಹಳಷ್ಟಿದ್ದಾರೆ. ಈಗಲೇ ದುರ್ಯೋಧನನಿಗೆ ಶಿಕ್ಷೆಯನ್ನ ಕೊಟ್ಟು ಬಿಟ್ರೆ ಮತ್ತೆ ಉಳಿದವರಿಗೆ ಕೂಡ ಶಿಕ್ಷೆಯನ್ನು ಕೊಡುವಂತಹ ಒಂದು ಅವಕಾಶ ಇರುವುದಿಲ್ಲ. ಹಾಗಾಗಿ ಶ್ರೀಕೃಷ್ಣ ಆ ಕ್ಷಣಕ್ಕೆ ಅಲ್ಲಿ ದುರ್ಯೋಧನನಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲ. ಅದು ಮೇಲ್ನೋಟಕ್ಕೆ ದುರ್ಯೋಧನನನ್ನ ಕ್ಷಮಿಸಿದ ಹಾಗೆ ಕಾಣುತ್ತದೆ. ಆದ್ರೆ ಅಲ್ಲಿ ಕ್ಷಮಿಸಲಿಲ್ಲ, ಬದಲಾಗಿ ಶ್ರೀಕೃಷ್ಣ ಅವನಿಗೆ ಇನ್ನೊಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಮುಂದೆ ಬರುವಂತಹ ಮಹಾಭಾರತ ಯುದ್ಧದಲ್ಲಿ ಇಲ್ಲಿ ಯಾರೆಲ್ಲ ದ್ರೌಪದಿಗೆ ಅವಮಾನವನ್ನ ಮಾಡಿದ್ದಾರೆ, ವಿದುರನಿಗೆ ಅವಮಾನವನ್ನ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ನಾಶವಾಗ್ಲಿಕ್ಕಿದ್ದಾರೆ ಅನ್ನುವುದು ಶ್ರೀಕೃಷ್ಣನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದೆಲ್ಲವೂ ಕೂಡ ಯಾಕೆ ದುರ್ಯೋಧನ ಈ ಒಂದು ಗೃಹತ್ಯಾಗವನ್ನ ಮಾಡಿದ ಅಂತ ಹೇಳಿ ಹೇಳುವಂತ ಪ್ರಶ್ನೆಗೆ ಉತ್ತರವಾಗಿದೆ. ಭಗವಂತನ ಭಕ್ತರಿಗೆ ಏನೇ ಆದ್ರೂ ಕೂಡ ಅದು ಒಳಿತಿಗಾಗಿ ಆಗುವಂತಹದ್ದು. ವಿದುರನಿಗೆ ಈ ರೀತಿಯಾದಂತಹ ಅವಮಾನ ಆದ್ರೂ ವಿದುರನು ಮುಂದೆ ಮೈತ್ರೇಯರಿಂದ ಶ್ರೀಮದ್ ಭಾಗವತವನ್ನ ಕೇಳಿ ಆ ಮೂಲಕ ನಮಗೆ ಭಾಗವತವು ದೊರಕಿದೆ. ಹಾಗೆ ಅರ್ಜುನನು ಕೂಡ ವಿಷಾದಕ್ಕೆ ಒಳಗಾಗಿದ್ದರಿಂದ ನಮಗೆ ಭಗವದ್ಗೀತೆಯು ದೊರಕಿದೆ. ಪರೀಕ್ಷಿತ ಮಹಾರಾಜನು ವಿಷಾದಕ್ಕೆ ಒಳಗಾಗಿದ್ದರಿಂದ ಶ್ರೀಮದ್ ಭಾಗವತವು ನಮಗೆ ದೊರಕಿದೆ. ಹೀಗೆ ಮಹಾತ್ಮರ ಒಂದು ಜೀವನದಲ್ಲಿ ನಡೆಯುವಂತಹ ಕಹಿ ಘಟನೆಗಳು ಕೂಡ ಯಾವುದೋ ಒಂದು ಉತ್ತಮವಾದಂತಹ ಪ್ರತಿಫಲವನ್ನ ನಮಗೆ ಕೊಡ್ತದೆ ಅನ್ನುವುದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಭಗವಂತನ ಬಹಿರಂಗ ಶಕ್ತಿಯಿಂದ ದುರ್ಯೋಧನ ತನ್ನ ಅಂತ್ಯವನ್ನ ಆಹ್ವಾನಿಸ್ತಾ ಇದ್ದಾನೆ. ಭಗವಂತನ ಅಂತರಂಗ ಶಕ್ತಿಯಿಂದ ವಿದುರನು ರಕ್ಷಿಸಲ್ಪಡ್ತಾ ಇದ್ದಾನೆ. ಯಾರೆಲ್ಲ ದುರ್ಯೋಧನನನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟ್ರೋ ಅಂತಹ ಭೀಷ್ಮ ದ್ರೋಣಾದಿಗಳು ಕೂಡ ನಾಶವಾಗಿ ಹೋಗ್ತಾರೆ. ಈ ರೀತಿ ವಿದುರನು ತೀರ್ಥಯಾತ್ರೆಗೆ ತೆರಳುತ್ತಾನೆ. ಈಗ ವಿದುರನಿಗೆ ಇನ್ನೊಂದು ಅವಕಾಶ ಇದೆ. ಅಂದ್ರೆ ವಿದುರನು ನೇರವಾಗಿ ಶ್ರೀಕೃಷ್ಣನಲ್ಲಿಗೆ ಹೋಗಬಹುದು, ಯಾಕಂದ್ರೆ ಶ್ರೀಕೃಷ್ಣ ದ್ವಾರಕೆಯಲ್ಲಿದ್ದಾನೆ. ಆದರೆ ವಿದುರ ಹಾಗೆ ಮಾಡುವುದಿಲ್ಲ. ಅವನು ತೀರ್ಥಯಾತ್ರೆಗೆ ಹೋಗ್ತಾನೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ನಂತರ ಭಗವಂತನ ಹತ್ತಿರಕ್ಕೆ ಹೋಗ್ತಾನೆ ಅಥವಾ ಹೋಗ್ಲಿಕ್ಕೆ ಪ್ರಯತ್ನಿಸ್ತಾನೆ. ಯಾಕಂದ್ರೆ ವಿದುರ ಏನು ಅಂದ್ಕೊಳ್ತಾನೆ ಅಂತ ಹೇಳಿದ್ರೆ, ನಾನು ಇಷ್ಟು ದಿನ ದುರ್ಯೋಧನನ ಜೊತೆಗೆ ಇದ್ದದ್ರಿಂದ ನನ್ನಲ್ಲಿ ಬಹಳಷ್ಟು ಕಶ್ಮಲ ಇದೆ, ಅದನ್ನೆಲ್ಲವನ್ನು ಕೂಡ ಕಳೆದುಕೊಳ್ಬೇಕು, ಅದಕ್ಕಾಗಿ ನಾನು ತೀರ್ಥಯಾತ್ರೆ ಮಾಡಬೇಕು, ಆಮೇಲೆ ನಾನು ಭಗವಂತನ ಹತ್ರ ಹೋಗ್ತೇನೆ, ಮೊದಲು ನನ್ನನ್ನು ನಾನು ಶುದ್ಧೀಕರಿಸಿಕೊಳ್ತೇನೆ ಅಂತೇಳಿ ವಿದುರನು ತೀರ್ಥಯಾತ್ರೆಗೆ ಹೊರಡ್ತಾನೆ. ಇಲ್ಲಿ 17ರಿಂದ 25ನೆಯ ಶ್ಲೋಕದವರೆಗೆ ವಿದುರನ ತೀರ್ಥಯಾತ್ರೆಯ ಕುರಿತಾಗಿ ಇರುವಂತಹ ವಿಚಾರಗಳು. ವಿದುರ ಯಾವ ರೀತಿಯಾಗಿ ತೀರ್ಥಯಾತ್ರೆಯನ್ನ ಮಾಡಿದ್ದಾನೆ. ವಿದುರನು ತನ್ನ ಶ್ರದ್ಧೆಯಿಂದ ಕೌರವರ ಪುಣ್ಯಗಳ ಫಲ ಪಡೆದನು. ಹಸ್ತಿನಾಪುರ ತ್ಯಜಿಸಿದ ಅವನು ಭಗವಂತನ ಪಾದಪದ್ಮಗಳಾಗಿರುವ ಅನೇಕ ಯಾತ್ರಾ ಸ್ಥಳಗಳಲ್ಲಿ ಆಶ್ರಯ ಪಡೆದನು. ಪರಮೋತ್ಕರ್ಷವಾದ ಪುಣ್ಯ ಜೀವನವನ್ನು ಪಡೆಯಲು ಅವನು ಭಗವಂತನ ಸಾವಿರಾರು ದಿವ್ಯ ರೂಪಗಳಿರುವ ಪುಣ್ಯಕ್ಷೇತ್ರಗಳಿಗೆ ಪಯಣಿಸಿದನು. ಭಗವಂತನ ಅನೇಕ ಲೀಲಾ ಸ್ಥಳಗಳು ಪುಣ್ಯಕ್ಷೇತ್ರಗಳು ಅಂತ ಹೇಳಿ ಕಲಿಸಿಕೊಳ್ತವೆ. ಅಲ್ಲಿಗೆ ನಾವು ಹೋಗುವುದರಿಂದ ಭಗವಂತನು ಮಾಡಿದಂತಹ ಲೀಲೆಗಳನ್ನು ನೆನಪು ಮಾಡಿಕೊಳ್ಳಬಹುದು. ಹಾಗೂ ಭಗವಂತನ ಶುದ್ಧ ಭಕ್ತರ ಒಂದು ಸಂಘವು ಕೂಡ ನಮಗೆ ಅಲ್ಲಿ ದೊರಕ್ತದೆ. ಅವರ ಜೊತೆಗೆ ನಾವು ಚರ್ಚೆ ಮಾಡುವುದರಿಂದ ಭಗವಂತನ ಕುರಿತಾಗಿ ಇನ್ನೂ ಹೆಚ್ಚು ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಅವಕಾಶ ನಮಗೆ ದೊರಕ್ತದೆ. ಹೀಗೆ ಭಗವದ್ಗೀತೆಯ 7ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯೇಷಾಂ ತ್ವಂತಗತಂ ಪಾಪಾಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತ. ಪಾಪಿಷ್ಟ ಅಸುರರಾದ ಕಂಸ ಮತ್ತು ಜರಾಸಂಧರಂತಹ ವ್ಯಕ್ತಿಗಳು ಭಗವಾನ್ ಶ್ರೀಕೃಷ್ಣನನ್ನು ಪರಮಸತ್ಯ ದೇವೋತ್ತಮ ಪರಮಪುರುಷ ಎಂದು ಭಾವಿಸಲಾರರು. ಧರ್ಮಗ್ರಂಥಗಳಲ್ಲಿ ಗೊತ್ತುಪಡಿಸಲಾಗಿರುವ ಧಾರ್ಮಿಕ ಜೀವನದ ನಿಯಂತ್ರಿತ ತತ್ವಗಳನ್ನು ಅನುಸರಿಸುವ ಶುದ್ಧ ಭಕ್ತರಿಂದ ಮಾತ್ರ ಕರ್ಮಯೋಗದಲ್ಲಿ ಮತ್ತು ಅನಂತರ ಜ್ಞಾನಯೋಗದಲ್ಲಿ ತೊಡಗುವುದು ಸಾಧ್ಯವಾಗಿದೆ. ಈ ಪಾಪಂ ಅಂತಗತಂ ಪಾಪಂ, ಎಲ್ಲ ಪಾಪಗಳನ್ನ ಅಂತ್ಯಗೊಳಿಸಿದ ನಂತರವೇ ವಿದುರನು ಭಗವಂತನ ಒಂದು ಹತ್ತಿರಕ್ಕೆ ಹೋಗುವಂತಹ ಒಂದು ಅವಕಾಶವನ್ನ ನಿರ್ಧಾರವನ್ನ ಮಾಡ್ತಾನೆ.
ಇಲ್ಲಿ ಮೊದಲೇ ಹೇಳಿದ ಹಾಗೆ ಧೃತರಾಷ್ಟ್ರ ಮತ್ತು ದುರ್ಯೋಧನರ ಸಹವಾಸದಿಂದಾಗಿ ತಾನು ಪುಣ್ಯ ಕಳೆದುಕೊಂಡಿರುವುದು ವಿದುರನ ಅರಿವಿಗೆ ಬಂದಿತ್ತು. ಮೊದಲು ಹೇಳುದು, ವಿದುರನು ತನ್ನ ಶ್ರದ್ಧೆಯಿಂದ ಕೌರವರ ಪುಣ್ಯಗಳ ಫಲ ಪಡೆದನು. ಆಮೇಲೆ ಭಗವಂತನೊಂದಿಗೆ ಕೂಡಲೇ ಸಹವಾಸ ಮಾಡಲು ಅವನು ಯೋಗ್ಯನಾಗಿರಲಿಲ್ಲ. ಇದು ವಿದುರನ ಒಂದು ನಿರ್ಧಾರ. ಯಾತ್ರಿಕರ ಪಾಪ ನಿವಾರಣೆಗೆಂದೇ ತೀರ್ಥಕ್ಷೇತ್ರಗಳು ಇವೆ. ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಾವು ಮಾಡಿದಂತಹ ಎಲ್ಲ ಪಾಪಗಳು ದೂರವಾಗ್ತವೆ ಮತ್ತು ಭಗವಂತನಿಗೆ ನಾವು ಹತ್ತಿರವಾಗ್ತೇವೆ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿರುವಂತಹ ಮಾತು, ಸರ್ವತ್ರ ಪ್ರಕಾಶತಾಂಡ್ರ ಭಕ್ತೆ ಸುಖಾದೀತೆ ಜಗತೇರ ಅಧರ್ಮ ನಾಶಿ ಧರ್ಮ ಸ್ಥಾಪಿತೆ. ಭಗವಂತನು ಭಕ್ತರಿಗೆ ಸಂತೋಷ ಕೊಡಲು, ಶ್ರೀಸಾಮಾನ್ಯರಿಗೆ ತಮ್ಮ ಪಾಪ ವಿಮೋಚನೆಗೆ ಸೌಕರ್ಯ ಒದಗಿಸಲು ಹಾಗೂ ವಿಶ್ವದಲ್ಲಿ ಧಾರ್ಮಿಕ ತತ್ವಗಳನ್ನು ಸ್ಥಾಪಿಸಲು ಪ್ರಪಂಚದಾದ್ಯಂತ ಹರಡಿಕೊಂಡಿದ್ದಾನೆ. ಅಂದ್ರೆ ಭಗವಂತನ ಅರ್ಚಾ ವಿಗ್ರಹಗಳು ಪ್ರಪಂಚದಾದ್ಯಂತ ಇದೆ. ವಿದುರ ಯಾವ ರೀತಿಯಾಗಿ ತೀರ್ಥಯಾತ್ರೆ ನಡೆಸಿದ? ಅವನು ಒಂಟಿಯಾಗಿಯೇ ಹೋಗ್ತಾ ಇದ್ದಾನೆ. ಶ್ರೀಕೃಷ್ಣನ ಧ್ಯಾನವನ್ನು ಮಾಡ್ತಾ ಅಯೋಧ್ಯ, ದ್ವಾರಕ, ಮಥುರಾ ಮೊದಲಾದ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಯಾನ ಮಾಡಿದನು. ಅವನು ಎಲ್ಲಿ ಗಾಳಿ, ಗಿರಿ, ಉದ್ಯಾನವನ, ನದಿ, ಸರೋವರಗಳು ಶುದ್ಧವಾಗಿ ಪಾಪಮುಕ್ತವಾಗಿವೆಯೋ, ಎಲ್ಲಿ ಅನಂತ ಪ್ರಭುವಿನ ರೂಪಗಳು ದೇವಸ್ಥಾನಗಳಲ್ಲಿ ಅಲಂಕೃತವಾಗಿದೆಯೋ ಅಲ್ಲೆಲ್ಲಾ ಸಂಚರಿಸಿದನು. ಹೀಗೆ ಅವನು ಯಾತ್ರಿಕನ ಕಾಯಕವನ್ನು ಆಚರಿಸಿದನು. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಈ ಅರ್ಚ ವಿಗ್ರಹ ಅಂತ ಹೇಳಿದ್ರೆ ಅಂಚೆ ಪೆಟ್ಟಿಗೆ ಇದ್ದ ಹಾಗೆ ಅಂತ. ಅಂದ್ರೆ ಈ ಅಂಚೆ ಪೆಟ್ಟಿಗೆ, ಪೋಸ್ಟ್, ಈಗ ನಾವು ಮೇಲ್ ಎಲ್ಲ ಯೂಸ್ ಮಾಡ್ತೇವೆ, ಆದ್ರೆ ಮೊದಲು ಪತ್ರವನ್ನು ಈಗಲೂ ಬರಿತೇವೆ ನಾವು ಕೊರಿಯರ್ ಎಲ್ಲ ಮಾಡುವಾಗ. ಆ ಒಂದು ಪೆಟ್ಟಿಗೆಗೆ ಹಾಕಿದ್ರೆ ಅದು ಸರ್ಕಾರದ ಅನುಮೋದನೆ ಪಡೆದಿರುವುದರಿಂದ ಸರಿಯಾದಂತಹ ಅದರ ಮೇಲೆ ಏನು ವಿಳಾಸವನ್ನ ಬರೆದಿದ್ದೇವೋ ಅದರ ಅಲ್ಲಿಗೆ ಹೋಗಿ ತಲುಪ್ತದೆ. ಅದೇ ರೀತಿ ಅರ್ಚಾ ವಿಗ್ರಹವನ್ನು ನಾವು ಪೂಜಿಸುವುದರಿಂದ ಭಗವಂತನ ಸೇವೆಯನ್ನ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇದು ಅರ್ಚಾಮೂರ್ತಿಯು ಸ್ವಯಂ ಭಗವಂತನೇ ಪ್ರತ್ಯಕ್ಷನಾದಾಗ ಎಷ್ಟು ಅಮಿತ ಶಕ್ತಿಯನ್ನು ನೀಡಬಲ್ಲನೋ ಅಷ್ಟು ಅಮಿತ ಶಕ್ತಿಯನ್ನು ನೀಡಬಲ್ಲದು ಅಂತೇಳಿ ಈ ಅರ್ಚಾ ವಿಗ್ರಹ, ತೀರ್ಥಕ್ಷೇತ್ರಗಳಲ್ಲಿರುವಂತಹ ಅರ್ಚಾ ವಿಗ್ರಹದ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸಿದ್ದಾರೆ. ಹೀಗೆ ವಿದುರನು ಭೂಮಿಯ ಮೇಲೆ ಸಂಚರಿಸುತ್ತಿದ್ದಾಗ ಪರಮಪ್ರಭು ಶ್ರೀಹರಿಯನ್ನು ಸಂತುಷ್ಟಿಗೊಳಿಸುವಂತಹ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದನು. ಭಗವಂತನಿಗೆ ಯಾವುದು ಪ್ರೀತಿ ಆಗ್ತದೋ ಅಂತ ಕೆಲಸಗಳನ್ನೇ ಮಾಡ್ತಾ ವಿದುರನು ಮುಂದುವರಿತಾ ಇದ್ದಾನೆ. ಅವನ ವೃತ್ತಿಯು ಶುದ್ಧವೂ ಸ್ವತಂತ್ರವೂ ಆಗಿದ್ದಿತು. ಅವನು ತಿರುಕನ ವೇಷದಲ್ಲಿದ್ದರೂ, ತಲೆ ಬಾಚಿಕೊಳ್ಳದೇ ಇದ್ದರೂ, ಮಲಗಲು ಶಯ್ಯೆ ಇಲ್ಲದೇ ಇದ್ದರೂ ಪುಣ್ಯಕ್ಷೇತ್ರಗಳಲ್ಲಿ ನಿರಂತರವಾಗಿ ಸ್ನಾನ ಮಾಡಿ ಪವಿತ್ರನಾಗಿದ್ದನು. ಹೀಗೆ ಇರುತ್ತಿದ್ದುದರಿಂದ ಅವನು ತನ್ನ ಅನೇಕ ಬಂಧುಗಳ ಕಣ್ಣಿಗೆ ಬೀಳುತ್ತಿರಲಿಲ್ಲ. ವಿದುರ ಮಂತ್ರಿ ಸ್ಥಾನದಲ್ಲಿದ್ದವನು. ಅವನ ಪರಿಚಯ ಬಹಳಷ್ಟು ಜನರಿಗೆ ಇರಬಹುದು. ಆದರೆ ಅವನು ಈಗ ಇರುವಂತಹ ಪರಿಸ್ಥಿತಿಯನ್ನ ಕಂಡಾಗ ಅವನನ್ನು ಗುರುತು ಹಿಡಿಯುವುದು ಯಾರಿಗೂ ಸಾಧ್ಯ ಆಗಲಿಲ್ಲ. ವಿದುರ ಅಂತಹ ಒಂದು ಕೂದಲನ್ನೆಲ್ಲ ಕೆದರಿಕೊಂಡಂತಹ ಸ್ಥಿತಿಯಲ್ಲಿ, ತಲೆ ಬಾಚಿಕೊಳ್ಳದೆ ಇರುವಂತಹ ತಿರುಕನ ವೇಷದಲ್ಲಿದ್ದರಿಂದ ಅವನನ್ನು ಯಾರು ಗುರುತು ಹಿಡಿಯಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಅವನ ಬಂಧುಗಳು ಮುಂದೆ ಬಂದರೂ ಕೂಡ ಅವನನ್ನು ಗುರುತು ಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ರೀತಿ ಭಾರತ ವರ್ಷದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುತ್ತಿದ್ದಾಗ ಅವನು ಪ್ರಭಾಸ ಕ್ಷೇತ್ರಕ್ಕೆ ಭೇಟಿ ಕೊಟ್ಟನು. ಪ್ರಭಾಸ ಕ್ಷೇತ್ರ ಆಗ ಯುಧಿಷ್ಠಿರನು ಚಕ್ರವರ್ತಿಯಾಗಿದ್ದು ಒಂದೇ ಧ್ವಜದಡಿಯಲ್ಲಿ ಮತ್ತು ಒಂದೇ ಸೇನಾಬಲದ ರಕ್ಷೆಯಲ್ಲಿ ಜಗತ್ತನ್ನು ಆಳುತ್ತಿದ್ದನು. ಇಲ್ಲಿ ವಿದುರನು ತೀರ್ಥಯಾತ್ರೆಯನ್ನ ಮುಂದುವರಿಸ್ತಾ ಇದ್ದ ಹಾಗೆ ಈ ಕಡೆ ಮಹಾಭಾರತ ಯುದ್ಧ ಮುಗಿದೋಯ್ತು. ಅಲ್ಲಿ ಭೀಷ್ಮಾಚಾರ್ಯರು ಶರೀರ ತ್ಯಾಗವನ್ನ ಮಾಡಿದ್ರು. ಆಮೇಲೆ ಯುಧಿಷ್ಠಿರನು ರಾಜನಾದ. ಅಷ್ಟು ಹೊತ್ತಿಗೆ ವಿದುರನು ಪ್ರಭಾಸ ಕ್ಷೇತ್ರಕ್ಕೆ ಬಂದು ತಲುಪಿದ್ದಾನೆ. ಬಿದಿರಿನ ತಿಕ್ಕಾಟದಿಂದ ಹೊತ್ತಿಕೊಳ್ಳುವ ಬೆಂಕಿಯಲ್ಲಿ ಇಡೀ ಅರಣ್ಯವೇ ಸುಟ್ಟು ಭಸ್ಮವಾಗುವಂತೆ ತನ್ನ ಸಕಲ ಬಂಧು ಪರಿವಾರವು ಉಗ್ರ ಭಾವಾವೇಶದಿಂದ ಹೊಡೆದಾಡಿ ಸಾವನ್ನಪ್ಪಿತೆಂದು ಪ್ರಭಾಸ ಕ್ಷೇತ್ರದಲ್ಲಿದ್ದಾಗ ವಿದುರನಿಗೆ ಗೊತ್ತಾಯಿತು. ಅನಂತರ ಅವನು ಸರಸ್ವತೀ ನದಿಯು ಹರಿಯುತ್ತಿರುವ ಪಶ್ಚಿಮ ದಿಕ್ಕಿನಂತ ಹೊರಟನು. ಈ ಒಂದು ಯುದ್ಧಕ್ಕೆ ಕಾರಣವೇನು ಅಂತ ನೋಡುವುದಾದ್ರೆ ಇಲ್ಲಿ ಉದಾಹರಣೆ ಕೊಡ್ತಾರೆ. ಕಾಡಿನಲ್ಲಿ ಕಾಳ್ಗಿಚ್ಚು ಯಾಕೆ ಬರ್ತದೆ? ಅದಕ್ಕೆ ಯಾರನ್ನು ಹೊಣೆಗಾರನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಬಿಸಿಲಿನ ತಾಪವು ಏರಿದಾಗ, ಇಡೀ ಅರಣ್ಯದಲ್ಲಿ ಆ ಒಂದು ಬಿಸಿಯಾದಾಗ, ಎಲ್ಲ ಕಡೆ ಬಿಸಿ ಇದ್ದಾಗ ಈ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಟದಿಂದಾಗಿ ಬೆಂಕಿ ಹೊತ್ತಿಕೊಳ್ತದೆ.
ಆ ಗಾಳಿಯಿಂದಾಗಿ ಜೋರಾಗಿ ಗಾಳಿ ಬೀಸುವಾಗ ಬಿದಿರು ಒಂದಕ್ಕೊಂದು ತಾಗಿ ಬೆಂಕಿಯು ಉತ್ಪತ್ತಿ ಆಗ್ತದೆ. ಹಾಗೆ ಬಂದಂತಹ ಬೆಂಕಿ ಸಣ್ಣದಾಗಿ ಉರಿಯುತ್ತಾ ಅದು ಇಡೀ ಕಾಡನ್ನೇ ಆವರಿಸಿಕೊಳ್ತದೆ ಕಾಳ್ಗಿಚ್ಚಿನ ರೂಪದಲ್ಲಿ. ಅದಕ್ಕೆ ಯಾರನ್ನೂ ಹೊಣೆಗಾರನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಕಾರಣಕ್ಕಾಗಿ ಆದ್ರೂ ಬರಬಹುದು. ಹೀಗೆ ಈ ಕೌರವರು ಮಹಾಭಾರತ ಯುದ್ಧದಲ್ಲಿ ಯಾರೆಲ್ಲ ಈ ಒಂದು ಕ್ಷತ್ರಿಯ ಕುಲ ಏನು ಇತ್ತು, ಭೂಮಿಗೆ ಭಾರವಾಗಿದ್ರೋ ಅವರೆಲ್ಲರನ್ನು ಕೂಡ ಅವರಿಂದಲೇ ಯುದ್ಧವನ್ನ ಮಾಡಿಸಿ ಶ್ರೀಕೃಷ್ಣನು ಎಲ್ಲರನ್ನು ನಾಶ ಮಾಡಿದ. ಅರಣ್ಯಕ್ಕೆ ಹೇಗೆ ಬೆಂಕಿ ಹಚ್ಚಲಿಕ್ಕೆ ಯಾರು ಹೋಗ್ಬೇಕಾಗಿಲ್ವೋ ಅದೇ ರೀತಿ ಇಲ್ಲಿ ಹೊರಗಿನಿಂದ ಯಾವುದೇ ಶಕ್ತಿಯ ಅಗತ್ಯ ಇಲ್ಲ. ಆ ಕ್ಷತ್ರಿಯರು ತಮ್ಮ ತಮ್ಮ ಒಂದು ಶಕ್ತಿಯಿಂದಲೇ ಅವರು ನಾಶವಾಗಿ ಹೋದರು. ಇದಕ್ಕೆ ಪರಿಹಾರವನ್ನು ಕೂಡ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ನಾವು ಮಂಗಳಾರತಿಯಲ್ಲಿ ಹೇಳ್ತೇವೆ, ಸಂಸಾರದಾವ ನಲಲೀಢಲೋಕ ತ್ರಾಣಾಯ ಕಾರುಣ್ಯ ಘನಾಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ಗೋವಿಂದ್ ಒಂದೇ ಗುರು ಶ್ರೀ ಚರಣಾರವಿಂದಂ. ಏನ್ ಹೇಳ್ತಾರೆ, ಸಂಸಾರ ದಾವಾನಲ, ಈ ಸಂಸಾರದಲ್ಲಿ ಈ ಪ್ರಪಂಚದ ಭೌತಿಕವಾದಂತಹ ಜೀವನವನ್ನು ನಡೆಸ್ತಾ ಇರುವಂತಹ ಜನರಲ್ಲಿ ದಾವಾನಲ ಅನ್ನುವಂತಹ ಅಗ್ನಿ ಇರುತ್ತದೆ. ಅದು ಎಲ್ಲರಿಗೂ ತಾಪವನ್ನ ಉಂಟು ಮಾಡ್ತದೆ. ನಲಲೀಢಲೋಕ ತ್ರಣಯ ಕಾರುಣ್ಯ ಘನಾಘನತ್ವಂ, ಆದರೆ ಭಗವಂತನ ಭಕ್ತರಾದಂತಹ ಶುದ್ಧ ಭಕ್ತರಾದಂತಹ ಗುರುಗಳು ಮೋಡದ ರೂಪದಲ್ಲಿ ಆ ಮಳೆಯನ್ನ ಸುರಿಸಿದಾಗ ಈ ಒಂದು ದಾವಾನಲ ಅಗ್ನಿ ಅದು ಶಾಂತವಾಗ್ತದೆ. ಎಲ್ಲರೂ ಕೂಡ ಈ ಒಂದು ಬೆಂಕಿಯ ತಾಪದಿಂದ ಪಾರಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಕಾಳ್ಗಿಚ್ಚಿಗೆ ಪರಿಹಾರ ಮಳೆ. ಜೋರಾಗಿ ಮಳೆ ಬಂದಾಗ, ಭಗವಂತನ ಅನುಗ್ರಹವಾದಾಗ ಆ ಒಂದು ಕಾಳ್ಗಿಚ್ಚು ನಂದಿ ಹೋಗುವ ಹಾಗೆ ಭಗವಂತನ ಅನುಗ್ರಹ ಅನ್ನುವಂತಹ ಸಮುದ್ರದಿಂದ ಗುರುಗಳು ತೆಗೆದುಕೊಂಡು ಬಂದಂತಹ ಮೋಡ, ಅದನ್ನ ನಮ್ಮ ಕರುಣೆ ಅನ್ನುವಂತಹ ಮೋಡ ಅದನ್ನ ಹರಿಸಿದಾಗ ನಾವು ಈ ಒಂದು ಸಂಸಾರದ ತಾಪದಿಂದ ಪಾರಾಗಬಹುದು. ಸರಸ್ವತಿ ನದಿಯ ದಂಡೆಯಲ್ಲಿ 11 ಯಾತ್ರಾ ಸ್ಥಳಗಳಿದ್ದವು. ಅವೆಂದರೆ ತ್ರಿತ, ಕುಶನ, ಮನು, ಪೃಥು, ಅಗ್ನಿ, ಅಸಿತ, ವಾಯು, ಸುದಾಸ, ಗೋ, ಗುಹ ಮತ್ತು ಶ್ರಾದ್ದದೇವ. ವಿದುರನು ಈ ಎಲ್ಲಾ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಕರ್ಮಗಳನ್ನು ಆಚರಿಸಿದನು. ಎಲ್ಲಾ ತೀರ್ಥಕ್ಷೇತ್ರಗಳಿಗೂ ವಿದುರ ಭೇಟಿ ಕೊಟ್ಟಿದ್ದಾನೆ. ಅಲ್ಲಿ ಮಹರ್ಷಿಗಳು ಮತ್ತು ದೇವತೆಗಳು ಸ್ಥಾಪಿಸಿದ ದೇವೋತ್ತಮ ಪರಮಪುರುಷ ವಿಷ್ಣುವಿನ ವಿವಿಧ ರೂಪಗಳ ಇನ್ನೂ ಅನೇಕ ದೇವಾಲಯಗಳಿದ್ದವು. ಈ ದೇವಸ್ಥಾನಗಳು ಭಗವಂತನ ಮುಖ್ಯ ಲಾಂಛನಗಳಿಂದ ಅಂಕಿತವಾಗಿದ್ದವು. ಅವು ಪ್ರತಿಯೊಬ್ಬರಿಗೂ ಮೂಲ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ನೆನಪನ್ನು ತರುತ್ತಿದ್ದವು. ಲಾಂಛನ ಅಂತ ಹೇಳಿದ್ರೆ ಭಗವಂತನ ಆ ವಿಷ್ಣುವಿನ ಕೈಯಲ್ಲಿರುವಂತಹ 4 ಲಾಂಛನಗಳು, ಶಂಖ, ಚಕ್ರ, ಗದಾ, ಪದ್ಮ ಅಂತ ಹೇಳ್ತಾರೆ. ಆದ್ರೆ ಈ 4ರಲ್ಲಿ ಚಕ್ರವು ಬಹಳ ಮುಖ್ಯ. ಆದ್ರಿಂದ ಭಗವಂತನನ್ನ ಚಕ್ರಿ ಅಂತ ಹೇಳಿ ಕರೀತಾರೆ. ಭಗವಂತ ಚಕ್ರವನ್ನ ಧರಿಸಿರ್ತಾನೆ. ಹಾಗೆ ಈ ಗೋಪುರಗಳಲ್ಲಿ ಅಥವಾ ದೇವಸ್ಥಾನದ ಮೇಲೆ ಚಕ್ರದ ಸಂಕೇತ ಇರ್ತದೆ. ಇದನ್ನು ನಾವು ದೂರದಿಂದ ನೋಡುವುದರಿಂದಲೇ ಆ ಶ್ರೀಕೃಷ್ಣನ ಸ್ಮರಣೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಆ ಒಂದು ಭಗವಂತನ ಲಾಂಛನದ ಕುರಿತಾಗಿ ತಿಳಿಸುವಂತಹ ವಿಚಾರ. ವಿದುರ ಅತ್ಯಂತ ಶ್ರೀಮಂತ ಪ್ರಾಂತಗಳಾದ ಸೂರತ್, ಸವೀರ, ಮತ್ಸ್ಯ ಮತ್ತು ಕುರುಜಾಂಗಲವೆಂಬುದು ಪ್ರಸಿದ್ಧವಾದ ಪಶ್ಚಿಮ ಭಾರತವನ್ನು ದಾಟಿ ಹೋದನು. ಕೊನೆಗೆ ಅವನು ಯಮುನಾ ನದಿಯ ದಂಡೆಯನ್ನು ತಲುಪಿದನು. ಅಲ್ಲಿ ಭಗವಾನ್ ಶ್ರೀಕೃಷ್ಣನ ಮಹಾನ್ ಭಕ್ತನಾದ ಉದ್ಧವನನ್ನು ಸಂಧಿಸಿದನು. ಇಲ್ಲಿ ವಿದುರನಿಗೆ ಉದ್ಧವನ ಭೇಟಿಯಾಗ್ತದೆ. ಇದು ಎಲ್ಲಿ? ಇದು ಬೃಂದಾವನದ ಭಾಗದಲ್ಲಿ ಬರುವಂತಹದ್ದು. ಯಮುನಾ ನದಿಯ ತೀರ, ಬೃಂದಾವನ, ಮಥುರಾ ಈ ಸ್ಥಳಗಳಲ್ಲಿ ಬಂದಾಗ ಅಲ್ಲಿ ಉದ್ಧವನು ವಿದುರನಿಗೆ ಸಿಗುವಂತಹದ್ದು. ಅಂದ್ರೆ ವಿದುರನಿಗೆ ಮೊದಲು ಸಿಕ್ಕಿದ್ದು ಉದ್ಧವ, ಆಮೇಲೆ ಸಿಕ್ಕಿದ್ದು ಮೈತ್ರೇಯ. ಆ ಉದ್ಧವನು ಯಾವ ರೀತಿ ಅಂತ ಹೇಳಿದ್ರೆ, ಆತನು ಕೃಷ್ಣನ ಸಖ, ಕೃಷ್ಣನಿಗೆ ಬಹಳ ಪ್ರಿಯನಾದವನು. ಉದ್ಧವ ನೋಡ್ಲಿಕ್ಕೆ ಶ್ರೀಕೃಷ್ಣನ ರೀತಿಯಲ್ಲೇ ಇದ್ದ, ಹಾಗೂ ಶ್ರೀಕೃಷ್ಣನದ್ದೇ ವಯಸ್ಸು. ವಿದುರನು ಉದ್ಧವನಿಗೆ ತಂದೆಗೆ ಸಮಾನ. ಯಾಕಂದ್ರೆ ಪಾಂಡು ಮಹಾರಾಜನ ತಮ್ಮ, ಹಾಗಾಗಿ ಪಾಂಡುವಿನ ವಯಸ್ಸಿನವರು, ಒಂದು ತಲೆಮಾರು ಮೇಲೆ. ಉದ್ಧವ ಸಣ್ಣವನು, ವಿದುರ ಅವರಿಗಿಂತ ಅವರ ತಂದೆಗೆ ಸಮಾನರಾಗಿದ್ದ ಅಂತವರು. ಅಂತಹ ಉದ್ಧವ ಭಗವಂತನ ನೆನಪಿನಲ್ಲೇ ಇದ್ದ. ಅವನು ಭಗವಂತನನ್ನ ಪ್ರತಿಕ್ಷಣವೂ ಕೂಡ ಕಾಣುವಂತಹ ವ್ಯಕ್ತಿತ್ವವನ್ನ ಹೊಂದಿದ್ದವನು. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ,
ಪ್ರೇಮಾಂಜನಚ್ಛುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ದೇವೋತ್ತಮ ಪರಮಪುರುಷ ಭಗವಾನ್ ಶ್ಯಾಮಸುಂದರನ ಪ್ರೇಮದಿಂದ ಆನಂದ ಪರವಶರಾಗಿರುವವರು ಭಗವಂತನಿಗೆ ಸಲ್ಲಿಸಿದ ಭಕ್ತಿ ಸೇವೆ ಮತ್ತು ಪ್ರೇಮದ ನಿಮಿತ್ತವಾಗಿ ಸದಾಕಾಲ ಅವನನ್ನು ತಮ್ಮ ಹೃದಯಗಳಲ್ಲಿ ಕಾಣಬಲ್ಲರು. ವಿದುರ ಮತ್ತು ಉದ್ಧವರು ಶ್ರೇಷ್ಠ ಭಕ್ತರಾಗಿದ್ದರು. ಆದ್ದರಿಂದಲೇ ಅವರು ಯಮುನಾ ತಟಕ್ಕೆ ಆಗಮಿಸಿ ಪರಸ್ಪರ ಸಂಧಿಸಿದರು. ಈಗ ಉದ್ಧವನನ್ನ ಭೇಟಿ ಮಾಡಿದಂತಹ ವಿದುರ ಅವರಲ್ಲಿ ಯಾವ ಪ್ರಶ್ನೆಯನ್ನು ಕೇಳುತ್ತಾರೆ? ಆ ಕೇಳಿದಂತಹ ಪ್ರಶ್ನೆಗೆ ಉದ್ಧವನು ಏನು ಉತ್ತರವನ್ನ ಕೊಡ್ತಾನೆ, ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಭಗವಂತನ ಒಂದು ಧ್ಯಾನದಲ್ಲಿ ಮಗ್ನನಾಗಿದ್ದಂತಹ ಉದ್ಧವನಿಗೆ ಭಗವಂತನ ಎಲ್ಲಾ ಒಂದು ಲೀಲೆಗಳನ್ನ ನೆನಪು ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಅದು ಸೃಷ್ಟಿಯಾಗ್ತದೆ ವಿದುರನ ಪ್ರಶ್ನೆಯಿಂದಾಗಿ. ಅದು ಏನು ಅನ್ನುವಂಥದ್ದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ ವಿದುರ ಯದು ಮತ್ತು ಕುರುಗಳ ಬಗ್ಗೆ ಕೇಳಿದಂತಹ ಪ್ರಶ್ನೆಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹಾಗೆ ಅದು 26ರಿಂದ 45ನೇ ಶ್ಲೋಕದವರೆಗೆ ಹೋಗ್ತದೆ. ಮತ್ತೆ ಶ್ರೀಕೃಷ್ಣನನ್ನ ಉದ್ಧವನು ಯಾವ ರೀತಿಯಾಗಿ ಸ್ಮರಣೆ ಮಾಡಿಕೊಳ್ತಾನೆ ಅನ್ನೋದನ್ನ 2ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಇಲ್ಲಿಗೆ ಇವತ್ತಿನ ತರಗತಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಧನ್ಯವಾದಗಳು. ಹರೇ ಕೃಷ್ಣ.